ಹಾಯ್ ನಮಸ್ಕಾರ, ವೆಲ್ಕಮ್ ಟು ಹರೀಶ್ ರಾಜ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್. ನಾವು ಒಂದು ವಿಮೆನ್ಸ್ ಅಚೀವರ್ಸ್ ಬಗ್ಗೆ ಒಂದು ಸೆಗ್ಮೆಂಟ್ ಮಾಡ್ತಾ ಇದ್ವಿ. ಅದರಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಶಿ ಈಸ್ ಅಚೀವ್ಡ್ ಅ ಲಾಟ್ ಇನ್ ಟರ್ಮ್ಸ್ ಆಫ್ ಹರ್. ನಾನು ಹೆಚ್ಚಿಗೆ ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳೋದು ಒಳ್ಳೆಯದು. ಅವ್ರ ಹೆಸರು ಆಶಾ ಸೂರ್ಯನಾರಾಯಣ್. ವೆಲ್ಕಮ್ ಟು ದ ಶೋ. ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಾವು ಸಾಕಷ್ಟು ಜನ ವಿಮೆನ್ ಅಚೀವರ್ಸ್ ನ ನೋಡ್ತೀವಿ. ಪ್ರತಿಯೊಬ್ರು ಅವ್ರದೇ ಆದಂತ ಕ್ಷೇತ್ರದಲ್ಲಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ನೀವು ನಿಮ್ಮ ಪರ್ಸನಲ್ ಲೈಫಲ್ಲಿ ಸಾಕಷ್ಟು ಅಚೀವ್ಮೆಂಟ್ಸ್ ಮಾಡಿದ್ದೀರಾ. ಅಂದ್ರೆ ನೀವು ಬೀಯಿಂಗ್ ಅ ಗುಡ್ ಸೋಲ್ ಯೋರ್ ಸೆಲ್ಫ್, ಯಾಕಂದ್ರೆ ನನ್ನ ಪರ್ಸನಲಿ ಕೂಡ ಗೊತ್ತು ನೀವು. ಸೊ ಅದಲ್ಲದೆ ಅಂದ್ರೆ ನಿಮ್ಮ ಆಫೀಸ್ಗೂ ಹೋಗ್ತಾ ಪ್ಲಸ್ ನಿಮ್ಮ ಪರ್ಸನಲ್ ಲೈಫ್ನ ಅದ್ರ ಜೊತೆಗೇನೆ ಸಾಕಷ್ಟು ಇಂಡಿವಿಜುವಲಿ ನೀವು ಅಚೀವ್ಮೆಂಟ್ ಜಾಸ್ತಿ ಮಾಡಿದ್ದೀರಾ. ಸೊ ಐ ಜಸ್ಟ್ ವಾಂಟೆಡ್ ಟು ನೋ ನಿಮ್ಮ ಬಗ್ಗೆ. ನೀವು ನಾನು ಹೇಳೋದಕ್ಕಿಂತ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ, ಯಾಕಂತಂದ್ರೆ ಇವತ್ತು ಒನ್ ಆಫ್ ದಿ ಸ್ಪೆಷಲ್ ಡೇಸ್. ಟುಡೇ ಇಸ್ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂಡ್ ನೀವು ಬೀಯಿಂಗ್ ಗೋಲ್ಡನ್ ಬ್ಲಡ್ ಡೋನರ್. ಸೊ ಹೇಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಕ್ಕೆ ನಾನು ಇದು ಮಾಡ್ತೀನಿ. ಇವತ್ತಿನ ಇಂಪಾರ್ಟೆನ್ಸ್ ಬಗ್ಗೆ ಫಸ್ಟ್ ಹೇಳ್ತೀನಿ, ನಂತರ ಮುಂದಕ್ಕೆ ಹೋಗೋಣ. ಫಸ್ಟ್ಲಿ ಟುಡೇ ಇಸ್ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ. ಇದು ಯಾಕಾಗ ಆಚರಣೆ ಮಾಡ್ತೀವಿ ಅಂದ್ರೆ, ಐ ಥಿಂಕ್ ಯು ನೋ ಅಬೌಟ್ ಇಟ್. ವಿ ಹ್ಯಾವ್ ಎ, ಬಿ ಅಂಡ್ ಓ ಬ್ಲಡ್ ಗ್ರೂಪ್ಸ್. ಅದು ಇಲ್ದಿರಾ ಹಂಗಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾವು ಇದುವರೆಗೂ ನಾವೇನೋ ಬ್ಲಡ್ ಗ್ರೂಪ್ ಹಾಕೋದು ನಮ್ಮ ಬ್ಲಡ್ ಗ್ರೂಪ್ ಅಷ್ಟೇ ಗೊತ್ತಿರುತ್ತೆ. ಬಟ್ ಹೆಚ್ಚಿಗೆ ಯಾರಿಗೂ ಅಂದ್ರೆ ಜನ ಏನೋ ಅಪ್ಲಿಕೇಶನ್ ಫಿಲ್ ಮಾಡಕ್ಕೋ ಅಥವಾ ನಮಗೆ ಪರ್ಸನಲಿ ಏನೋ ಹಾಸ್ಪಿಟಲೈಸ್ ಆದಾಗ ಅವಾಗ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ನೀವು ಆಕ್ಚುಲಿ ಅದು ಅದರ್ ಸೈಡ್ ಆಫ್ ಇಟ್, ಬ್ಲಡ್ ಡೊನರ್ಸ್ ಹತ್ರ ತಗೊಂಡು ಅದನ್ನ ಏನೇನು ಅಂದ್ರೆ ಹಾಸ್ಪಿಟಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಅಂದ್ರೆ ಜಾಸ್ತಿ ಅದರಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ಬಹುಶಃ ನಿಮ್ಗೆ ಗೊತ್ತಿರುತ್ತೆ. ಇದು ಮುಂಚೆಯಿಂದಾನು ಯಾವುದೇ ಒಂದು ಐಡೆಂಟಿ ಕಾರ್ಡ್ ಅಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ದು ಬ್ಲಡ್ ಗ್ರೂಪ್ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಅಷ್ಟು ಸೀರಿಯಸ್ ಆಗಿ ಯಾರು ಕನ್ಸಿಡರ್ ಮಾಡಲ್ಲ. ಮೇನ್ಲಿ ಡ್ರೈವಿಂಗ್ ಲೈಸೆನ್ಸ್, ಏನಾದ್ರೂ ಆಕ್ಸಿಡೆಂಟ್ ಆತರ ಆದ ಪಕ್ಷದಲ್ಲಿ ಇಟ್ ವಿಲ್ ಬಿ ಹ್ಯಾಂಡಿ ಅಂತ. ಬಟ್ ಆದ್ರೂ ಕೂಡ ಪರೀಕ್ಷೆ ಮಾಡಿನೇ ಅದರದ ಅವಶ್ಯಕತೆ, ತುರ್ತು ಅವಶ್ಯಕತೆ ಮಾಡ್ತಾರೆ, ಉಪಯೋಗ ಮಾಡ್ತಾರೆ. ಅಂಡ್ ಇಂಪಾರ್ಟೆನ್ಸ್ ಗೇನ್ ಆಗ್ತಾ ಇರೋದು ಈಗಷ್ಟೇ, ಸುಮಾರು ಒಂದು 10-15 ವರ್ಷಗಳಿಂದ ಈ ರಕ್ತದಾನ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಗೇನ್ ಆಗ್ತಾ ಇದೆ. One is because of the requirement, huge requirement that's coming up. ತುಂಬಾ ಮಾರಕ ಕಾಯಿಲೆಗಳು, ಕ್ಯಾನ್ಸರ್ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಇದರದ್ದು ಯಾವುದೇ ರೀತಿಯ ತುಂಬಾನೇ ಸ್ಕ್ಯಾರ್ಸಿಟಿ ಇದೆ. Because we are not doing the camps. ಯಾಕಂದ್ರೆ ಎಲ್ಲೂ ಜನ ಸೇರಕ್ ಆಗ್ತಾ ಇಲ್ಲ. ಬ್ಲಡ್ ಕ್ಯಾನ್ಸರ್ ತುಂಬಾ ಹೆಲ್ಪ್ ಆಗುತ್ತೆ. The journey how I handle the situation ಅನ್ನೋದನ್ನ ಹೋಗ್ತಾ ಹೇಳೋಣ. ಅಂಡ್ ಮುಖ್ಯವಾಗಿ ಇವತ್ತು ಬಿಕಾಸ್ ಇಟ್ಸ್ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ, ಇದ್ರ ವಿಶೇಷತೆ ನೀವು ತಿಳಿಸ್ಕೊಡಿ. ಇದ್ರ ವಿಶೇಷತೆ ಅದೇ ರಕ್ತದ ಗುಂಪುಗಳು ಎ, ಬಿ ಮತ್ತೆ ಓ ಅಂತ ಏನ್ ಹೇಳ್ತೀವಿ, ಪ್ಲಸ್ ಪಾಸಿಟಿವ್ ಅಂಡ್ ನೆಗೆಟಿವ್. ಅವೇರ್ ಆಫ್ ದಟ್. ಆ ರಕ್ತದ ಗುಂಪಿಗೆ ಅದೇ ಆಂಟಿಜನ್ ಇರೋರು ಕೊಡಬಹುದು. ಕೆಲವು ಕಡೆ ಹೀಗೂ ಆಗೋಗುತ್ತೆ. ಬಟ್ ಲೆಟ್ ಅಸ್ ನಾಟ್ ಗೋ ಟೂ ಮಚ್ ಇಂಟು ಟೆಕ್ನಿಕಲ್. ಹೌದು, ನಾನು ಇನ್ಫ್ಯಾಕ್ಟ್ ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಅಬೌಟ್ 200 ವರ್ಷಗಳ ಹಿಂದೆನೇ ಇದು ಸ್ಟಾರ್ಟ್ ಆಗಿದೆ. ಹೌದು, ಇದನ್ನ ಸಂಶೋಧನೆ ಮಾಡಿದ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅನ್ನೋದು ನೆನಪಿನ ಅರ್ಥವಾಗಿ ಇವತ್ತು ಮಾಡ್ತೀವಿ, ಸೆಲೆಬ್ರೇಟ್. ಅಂಡ್ ಎರಡನೇದು, ಇಟ್ ಈಸ್ ಟು ಥ್ಯಾಂಕ್ ಆಲ್ ದ ಬ್ಲಡ್ ಡೋನರ್ಸ್. ಕಂಟಿನ್ಯೂಸ್ ಬ್ಲಡ್ ಡೊನೇಷನ್ಸ್ ಆರ್ಗನೈಸ್ ಮಾಡೋರ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಲಕ್ಷಾಂತರ ಜನ ಯಾರು ರಕ್ತದಾನ ಮಾಡಿದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳುವಂತ ದಿನ. ಮೂರನೇದು ಬಂದು ಅವರಿಗೆ ಮತ್ತೆ ಹೊಸ ಡೋನರ್ಸ್ಗೆ ಉತ್ತೇಜನ ಕೊಡೋ ಸಲ. ಕರೆಕ್ಟ್. ಯಾಕಂತಂದ್ರೆ ಹೊಸಬ್ರು ಹೆದರ್ಕೊಂಡಿರ್ಬೋದು, ನಾವು ರಕ್ತದಾನ ಮಾಡ್ಬೋದು ಇಲ್ವೋ, ಅದ್ರ ಯಾವ ರೀತಿ ಪರಿಣಾಮ ಆಗುತ್ತೆ, ನಾನು ಏನಾದ್ರು ತುಂಬಾ ವೀಕ್ ಆಗ್ತಿರ್ತೀನ ಅಂತ. ತುಂಬಾ ಫ್ಯಾಮಿಲೀಸ್ ಅಲ್ಲಿ ಈ ತರ ನಡೆಯುತ್ತೆ. ಮನೇಲಿರೋ ಹಿರಿಯರು ಅಲೋ ಮಾಡಲ್ಲ, ಹೌದೇ ರಕ್ತ ಕೊಡಬೇಡ ಅಂತ ತಡೀತಾರೆ. ಅದ್ರಲ್ಲೂ ಈ ರೂರಲ್ ಕಡೆ ಎಲ್ಲ ಸುಮಾರು ಈ ಗಂಡು ಮಕ್ಕಳಿಗೆ ಬಿಡೋದಿಲ್ಲ. ಗಂಡು ಮಗ ದಟ್ ಫೀಲಿಂಗ್ ಇಸ್ ದೇರ್, ದಟ್ ಜೆಂಡರ್ ಬಯಾಸ್ ಇನ್ನೂ ಇದೆ. ಸೊ ಗಂಡು ಮಗಂಗೆ ಕೊಡೋದಕ್ಕೆ ಬಿಡೋದಿಲ್ಲ, ಏನೋ ಆಗ್ಬಿಡುತ್ತೆ, ತೊಂದರೆ ಆಗ್ಬಿಡುತ್ತೆ, ಆಲ್ ದಟ್ ಇಸ್. ಬಟ್ ಇಟ್ ಈಸ್ ಆಲ್ ಅ ಮಿತ್. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬಾ ಸುಲಭವಾದ ಕೆಲಸ ಅಂಡ್ ಇಟ್ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. 18 ವಯಸ್ಸು ಆಗ್ತಿದ್ದಂಗೆ ಲೈಸೆನ್ಸ್ ತಗೋಬೇಕು, ಗಾಡಿ ಓಡಿಸ್ಬೇಕು, ಇದೆಲ್ಲ ಅರಿವು ಜನಗಳಿಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬಟ್ ಅದೇ ವಿ ಆರ್ ಎಲಿಜಿಬಲ್ ಫಾರ್ ಬ್ಲಡ್ ಡೊನೇಷನ್ ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ಳೋ ಜನ ತುಂಬಾ ಕಡಿಮೆ. ಹೌದಲ್ವಾ? ಅಂದ್ರೆ ಎಲ್ಲರೂ ಬಂದ ತಕ್ಷಣ ಫಸ್ಟ್ ಲೈಸೆನ್ಸ್ ಅದನ್ನ ಪ್ರಾಪಗೇಟ್ ಮಾಡಬೇಕು. ವಿ ಶುಡ್ ಪ್ರಮೋಟ್ ದಟ್. ಚಿಕ್ಕ ವಯಸ್ಸಿಂದಾನೇ ಈ ತರದೊಂದು ಹೇಳಿ 18 ವರ್ಷ ಆದ ತಕ್ಷಣ ನಡೀರಿ ಪ್ರತಿಯೊಂದು ಮನೆಯಲ್ಲೂ ಶುರು ಮಾಡಿದ್ರೆ ಬಹುಶಃ. ಈಗ ನಮ್ಮ ಮನೇಲೆ ನನ್ನ ಫ್ಯಾಮಿಲಿನಲ್ಲಿ ತಗೋಬೇಕು ಅಂದ್ರೆ ನನ್ ಆಫ್ ದೆಮ್, ಮೈ ಬ್ರದರ್ಸ್ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಯಾವತ್ತು ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಎರಡು ಸಂದರ್ಭ ಬಂದಿಲ್ಲ. ಬಟ್ ಮೈ ಚಿಲ್ಡ್ರನ್ ಹ್ಯಾವ್ ಸೀನ್ ಫ್ರಮ್ ದ ಚೈಲ್ಡ್ಹುಡ್. ಹಾಗಾಗಿ ಅವರು ಕೂಡ ರಕ್ತದಾನಿಗಳೇ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಹೋಗ್ತಾ ಮಾತಾಡೋಣ.
ಕರೆಕ್ಟ್, ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಅಂದ್ರೆ ಈ ಸಾಕಷ್ಟು ಜನಕ್ಕೆ ಏನಾಗುತ್ತೆ, ಯಾವ್ದಾದ್ರು ರಿಕ್ವೈರ್ಮೆಂಟ್ ಬಂದಾಗ ಮಾತ್ರ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೋ ಏನೋ ಹುಷಾರಿಲ್ಲ, ಬ್ಲಡ್ ಬೇಕು ಅಂದಾಗ, ಅಥವಾ ಇವ್ರು ಏನಾದ್ರು ಆಗಿ ಅವಾಗ ಬ್ಲಡ್ ಬಗ್ಗೆ ತಿಳ್ಕೊಳ್ತೀವಿ. ನಾವು ರಕ್ತದಾನದ ಬಗ್ಗೆನೇ ಯಾವತ್ತೂ ಈ ತರ ಚರ್ಚೆ ಮಾಡಿ ಎಲ್ಲೂ ನಾವು ಗಮನಿಸ್ಲಿಲ್ಲ ಜಾಸ್ತಿ. ಇಲ್ಲ, ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ, ಟುಡೇಸ್ ಡೋನರ್ ಮೇ ಬಿ ಟುಮಾರೋಸ್ ರಿಸೀವರ್. ನಮಗೆ ತಗೊಳ್ಳೋ ಅಂತ ಪರಿಸ್ಥಿತಿ ಬರಲ್ಲ ಅಂತ ನಾವು ಅನ್ಕೊಳ್ಲಿಕ್ಕೆ ಆಗಲ್ಲ. ವಿ ಮೇ ಗೆಟ್ ಒನ್ ಸಚ್ ಸಿಚುವೇಶನ್ ಇನ್ ಫ್ಯೂಚರ್. ಗಾಡ್ಸ್ ಗ್ರೇಸ್ ಇವರಿಗೆ ನನಗೆ ಬಂದಿಲ್ಲ. ಹೌದು. ಆಮೇಲೆ ಇವತ್ತು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಆಗಿರೋದ್ರಿಂದ ನೀವು ಗೋಲ್ಡನ್ ಬ್ಲಡ್ ಡೋನರ್ ಏನ್ ಅದ್ರ ಬಗ್ಗೆ ಹೆಚ್ಚಿಗೆ ತಿಳಿಸ್ಕೊಡಿ. ಏನ್ ಗೋಲ್ಡನ್ ಬ್ಲಡ್ ಡೋನರ್ ಅಂದ್ರೆ ಏನು? ಗೋಲ್ಡನ್ ಬ್ಲಡ್ ಡೋನರ್ ಅಂದ್ರೆ ಐ ಹ್ಯಾವ್ ಕ್ರಾಸ್ ದ ಬೆಂಚ್ ಮಾರ್ಕ್ ಆಫ್ 50. ಮೈ ಗಾಡ್, 50 ಹೆಚ್ಚು ಸರಿ ನೀವು ರಕ್ತದಾನ ಮಾಡಿದ್ದೀರಾ. ಮೈ ಗಾಡ್, ಇಟ್ಸ್ ವೆರಿ ಗುಡ್, ವೆರಿ ನೈಸ್. ಅಂದ್ರೆ ದಾನಿಗಳು ಎಷ್ಟು ಜನ ಇದ್ದಾರೋ ಅವರಲ್ಲಿ ಐ ಥಿಂಕ್ ಸಾಕಷ್ಟು ಜನ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮಲ್ಲಿ ಅದು ಆ ಥರದ್ದು ಒಂದು ಅಚೀವ್ಮೆಂಟ್, ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ನಿಮಗೆ. 54 ಸಲ ಐ ಥಿಂಕ್ 4 ಸಲ ನೀವು ಡೊನೇಟ್ ಮಾಡಿದ್ರೆ ಎಲ್ಲಿದೆ ಅಷ್ಟೊಂದು ಬ್ಲಡ್ ನಿಮ್ಗೆ? ಅಂದ್ರೆ ನಾವು ಕೊಟ್ಟಷ್ಟು ಎಷ್ಟು ವರ್ಷದ ಅವಧಿಯಲ್ಲಿ? It took about 24 to 25 years. ಹೇಳ್ಬೇಕಂದ್ರೆ 1994 ಅಲ್ಲಿ ನಾನು ಮೊದಲನೇ ಬಾರಿ 94 ಇಂದಾನೆ ನೀವು ಬ್ಲಡ್ ಡೊನೇಟ್ ಮಾಡ್ತಾನೆ ಬಂದಿದ್ದೀರಾ ಹಂಗಾದ್ರೆ. ಬಟ್ ಇಂಪಾರ್ಟೆನ್ಸ್ ಗೊತ್ತಿರ್ಲಿಲ್ಲ. ಆವಾಗ ನಂದು ಆಫೀಸ್ ಲೊಕೇಶನ್ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇತ್ತು. ಸುತ್ತಮುತ್ತ ತುಂಬಾ ಹಾಸ್ಪಿಟಲ್ಸ್ ಇತ್ತು, ಒಗ್ಗಾಡ್ ಹಾಸ್ಪಿಟಲ್ ಇತ್ತು. ಹಾಗಾಗಿ ನನಗೆ ಕರೆ ಬಂದಾಗ ಹೋಗಿ ಕೊಡ್ತಾ ಇದ್ದೆ. ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಇಂಜರಿಗೆ ಇತ್ತು. ಅಯ್ಯೋ, ಸೂಜಿ. ಇದು ನಿಮ್ಮ ಮೊದಲನೇ ಸಲ ನೀವು ರಕ್ತದಾನ ಮಾಡಕ್ ಹೋದಾಗ ನಿಮ್ಮ ಎಕ್ಸ್ಪೀರಿಯನ್ಸ್? ದಟ್ ಇಸ್ ಇನ್ 94. ಓಕೆ ಓಕೆ, ಹೇಳಿ. ಆಗ ಏನ್ ಅನ್ನಿಸ್ಲಿಲ್ಲ ನನಗೆ. ಇಟ್ ವಾಸ್ ಜಸ್ಟ್ ಎ ಸ್ಮಾಲ್ ಬ್ರಿಕ್. ಚುಚ್ಚುವಾಗ ಮಾತ್ರ ನೋವಾಯ್ತು. ಮಾತಾಡ್ತಾ ಇದ್ದೆ, ಫ್ರೆಂಡ್ ಯಾರೋ ಜೊತೆಗೆ ಬಂದಿದ್ರು. ವಿತಿನ್ 10 minutes ಅಲ್ಲಿ ಪ್ರೊಸೀಜರ್ ಫುಲ್ ಆಗೋಯ್ತು. ಓಕೆ, ಎಷ್ಟು ಒಂದು ಬಾಟಲ್ ತಗೊಳ್ತಾರೆ ಅವಾಗ? ಇಟ್ ವಾಸ್ 350 ml. 350 ml. ಲೇಡೀಸ್ ಗೆ ನಮಗೆಲ್ಲ ಪಿಕ್ಚರ್ ನೋಡಿ ನೆನಪು ಅಷ್ಟೇ. ಪಿಕ್ಚರ್ ಅಲ್ಲಿ ಏನು ನೋಡ್ತೀವಿ, ಅದೇ ಫಿಲಮ್ ಅಲ್ಲಿ ಒಂದು ಬಾಟಲ್ ಹೋಗಿ ಆ ಕಡೆಯಿಂದ ಕನೆಕ್ಷನ್ ಕೊಟ್ಟು ಇನ್ನೊಂದು ಪೇಷಂಟ್ ಎಮೋಷನಲ್ ಡ್ರಾಮಾ. ಅದು ಕೆಲವು ಸತಿ ನಾವು ನೋಡಿರೋದು, ಅಂದ್ರೆ ನಾವು ಫಿಲ್ಮ್ಸ್ ಅಲ್ಲಿ ನೋಡಿರೋದು ಅದೇನೆ ಆಕ್ಚುಲಿ. ಇಲ್ಲ, ಬ್ಲಡ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಒಂದು ಅದೆಲ್ಲ ಚೆಕಪ್ ಮಾಡಿ ಹೀರೋನ ಅಥವಾ ಹೀರೋಯಿನ್ ದೇಹದಿಂದ ರಕ್ತ ಹೋಗಿ ಅದೇ ಪೈಪ್ ಈ ಕಡೆಯಿಂದ ಇನ್ನೊಬ್ರಿಗೆ ಹೋಗಿ ಅವ್ರ ಬಚಾವ್ ಆ ರೀತಿ ಕೊಟ್ರೆ ಜೀವ ಹೋಗುತ್ತೆ ಒಬ್ಬ ಮನುಷ್ಯನಿಗೆ. ಬಟ್ ಫಾರ್ ದಟ್ ಸಿಚುವೇಶನ್ ಇಟ್ ಇಸ್ ಆಕ್ಸೆಪ್ಟಬಲ್. ಸರಿ. ಬಟ್ ಆಕ್ಚುಯಲ್ ಪ್ರೊಸೀಜರ್ ಹೆಂಗಿರುತ್ತೆ? ತುಂಬಾ ಸುಲಭ. ದೇ ವಿಲ್ ಡೂ ದ ಪ್ರೀ ಎಕ್ಸಾಮಿನೇಷನ್. ಒಂದು ದೇಹದ ತೂಕ ನೋಡ್ತಾರೆ. 48 ಕಿಲೋಗಿಂತ ಹೆಚ್ಚಾಗಿರೋ ತೂಕ ಇರೋರು ಯಾರಾದ್ರೂ ಕೊಡಬಹುದು. ಎರಡನೇ ಅಂಶ ಹಿಮೋಗ್ಲೋಬಿನ್ ಅಂಶ 12.5 ಗಿಂತ ಜಾಸ್ತಿ ಇರುತ್ತೆ. ಅದರಿಂದ ಕೆಳಗಿರೋರಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಅಂತ ತಗೊಳ್ಳೋದಿಲ್ಲ. ಇದು 2 ಫ್ಯಾಕ್ಟರ್ ನೋಡ್ತಾರೆ. ನಿಮ್ಗೆ ಏನಾದರೂ ಆ ತರ ಸೈಡ್ ಎಫೆಕ್ಟ್ಸ್ ಇರೋಲ್ಲ? ಇಲ್ಲಿವರೆಗೆ ಒಂದು ಸಲ ರಿಜೆಕ್ಟ್ ಆಗಿಲ್ಲ, ಒಂದು ಸಲ ತೊಂದರೆನೂ ಆಗಿಲ್ಲ. ಅಷ್ಟು ಸಲ ಯಾವಾಗಲೂ ನನಗೆ ತೊಂದರೆ. ಬಟ್ ಇಲ್ಲ, ಕೆಲವೊಂದು ಬಾರಿ 450 ಕೊಟ್ಟಿದ್ದೀನಿ. ಇಟ್ ಡಿಪೆಂಡ್ಸ್. ಅಂದ್ರೆ ಇವಾಗ ನಂದು ಹಿಮೋಗ್ಲೋಬಿನ್ 14.5 ಆ ತರ ಮೇಂಟೈನ್ ಮಾಡ್ತೀನಿ ನಾನು. ಅಂಡ್ ಆಲ್ಸೋ ದ ಪೇಷಂಟ್ ರಿಕ್ವೈರ್ಮೆಂಟ್, ಅದು ಎಷ್ಟು ಸೀರಿಯಸ್ ಆಗಿರೋ ಸರ್ಜರಿ ಅವರಿಗೆ ನಡೀತಾ ಇರುತ್ತೆ ಅಥವಾ ಅವಶ್ಯಕತೆ ಎಷ್ಟು ಸೀರಿಯಸ್ ಆಗಿರುತ್ತೆ ಅನ್ನೋದ್ರ ಮೇಲೆ ತಗೋತಾರೆ. ಸೊ ನಾನು 450 ಕೊಟ್ಟಿದ್ದೀನಿ. ಅಂದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ ಐ ಥಿಂಕ್ ಅಬೌಟ್ 8-9 ಲೀಟರ್ಸ್ 6 ಲೀಟರ್ಸ್ ಅಲ್ವಾ? ಸಾರಿ. ಸೊ ಒಬ್ಬ ಮನುಷ್ಯನ ದೇಹದಲ್ಲಿ ಕಾಂಪೋಸಿಷನ್ ಆಫ್ ಆಲ್, ನಾಟ್ ಓನ್ಲಿ ಬ್ಲಡ್. ಸೊ ಒಬ್ಬ ಮನುಷ್ಯನ ದೇಹದಲ್ಲಿ ಅಬೌಟ್ 6 ಲೀಟರ್ಸ್ ಆಫ್ ಬ್ಲಡ್ ಇರುತ್ತೆ ಅಂತ. ಅಂಡ್ ನಾವು ಕೊಡೋ ರಕ್ತ ಕೂಡ ಡೈರೆಕ್ಟ್ ಆಗಿ ಹಾಗೆ ಉಪಯೋಗ ಮಾಡಕ್ಕಾಗಲ್ಲ, ಪ್ರಾಸೆಸ್ ಮಾಡಬೇಕು. ಅಂಡ್ ಎರಡನೇ ಅಂಶ ಬಂದು ಈಗೆಲ್ಲ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಪ್ಲಾಸ್ಮಾ, ಇನ್ನೊಂದು RBC, ಇನ್ನೊಂದು ಪ್ಲೇಟ್ಲೆಟ್. ಹಂಗಾದ್ರೆ ನಾವು ಒಂದ್ಸಲ ಈಗ ರಕ್ತದಾನ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಎಲ್ಲೂ ಯಾರಿಗೂ ಪೇಷಂಟ್ ಕೊಡಲ್ಲ, ಅದು ಪ್ರೋಸೆಸ್ ಮಾಡಿ ಕೊಡುವಂತ ಸಂದರ್ಭನೂ ಇರುತ್ತೆ. ಕೆಲವರಿಗೆ ಕಂಪ್ಲೀಟ್ ಎಲ್ಲ ಬೇಕಾಗುತ್ತೆ, 3 ಕಾಂಪೋನೆಂಟ್ ಬೇಕಾಗಿರುತ್ತೆ. ಓಕೆ ಓಕೆ. ಬ್ಲಡ್ ಬ್ಯಾಂಕ್ಸ್ ಅಲ್ಲಿ ನಾವೇನು ಹೋಗಿ ತಗೊಳ್ತೀವಿ, ಅದು ಬರೀ ನಮ್ದು ಏನು ರಕ್ತ ಕೊಟ್ಟಿರ್ತೀವಿ ಅದು ಆಸ್ ಇಟ್ ಇಸ್ ಇಟ್ಕೊಂಡಿರ್ತೀವಿ, ಪ್ರೋಸೆಸ್ ಮಾಡಿ ಇಟ್ಟಿರ್ತಾರೆ. 1 ಯೂನಿಟ್ ಸೇವ್ಸ್ 3 ಲೈಫ್ಸ್. ಓ ಮೈ ಗಾಡ್. ಒಂದು ರಕ್ತದಾನ ಯೂನಿಟ್ ನಿಮ್ಗೆ 3 ಜೀವಗಳನ್ನ ಕಾಪಾಡುತ್ತೆ. ಅಂದ್ರೆ ಈಗ ಬ್ಲಡ್ ಬ್ಯಾಂಕ್ ಅಲ್ಲಿ ಈಗ ಅವ್ರು ಏನು ಸ್ಟೋರ್ ಮಾಡ್ಕೊಂಡಿರ್ತಾರಲ್ಲ, ಪ್ರಿಸರ್ವ್ ಮಾಡಿರ್ತಾರೆ ಬ್ಲಡ್ ನ, ಅದು ಆಲ್ರೆಡಿ ಪ್ರೋಸೆಸ್ ಆಗಿ ಈಗ ನೀವು ಏನ್ ಹೇಳಿದ್ರಲ್ಲ, RBC ಸೆಪರೇಟ್ ಆಗಿರುತ್ತೆ ಅಥವಾ ಪ್ಲಾಸ್ಮಾ ಸೆಪರೇಟ್ ಆಗಿರುತ್ತೆ, ಆ ತರದೇ ಮಾಡಿರ್ತಾರ ಅಥವಾ ಎಲ್ಲ ರೆಡಿ ಒಂದೇ? ಇಲ್ಲ, 3 ಭಾಗ ವಿಂಗಡಣೆ ಮಾಡಿ ಸ್ಟೋರ್ ಮಾಡಿರ್ತಾರೆ. ಈ ಪ್ಲಾಸ್ಮಾ ಅನ್ನೋದು ಯೂಶಲಿ ಬರ್ನ್ಡ್ ಕೇಸಸ್ ಬರುತ್ತಲ್ಲ, ಸುಟ್ಟ ಗಾಯಗಳು ಅಂತದಕ್ಕೆ ಸೀರಿಯಸ್ ಆಗಿ ಬೇಕಾಗುತ್ತೆ. ಅಂಡ್ ಎರಡನೇದು ಪ್ಲೇಟ್ಲೆಟ್ ಅಂಶ, ಅದು ಲಕ್ಷಾಂತರ ಇರುತ್ತೆ ನಮ್ಮ ದೇಹದಲ್ಲಿ. ಮೋರ್ ದೆನ್ 2 lakhs ಮಿನಿಮಮ್ ಇಸ್ 1.5, ಬಟ್ ಸಾಮಾನ್ಯವಾಗಿ ಎಲ್ಲರಿಗೂ 2 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಕಣ. ಸೊ ಅದು ಕೊಡಬಹುದು.
Okay. ಅದು ಪ್ರೊಸೀಜರ್ ಬಂದು ಒಂದು 2 ಅವರ್ಸ್ ಆಗುತ್ತೆ. ಒಂದು ಪ್ರೀ ಎಕ್ಸಾಮಿನೇಷನ್ ಮಾಡ್ತಾರೆ. ಈಗೆಲ್ಲ ವ್ಯವಸ್ಥೆ ಏನಿದೆ ಅಂದ್ರೆ ಎವ್ರಿ 10 days ಡೊನೇಷನ್ ಮಾಡಬಹುದು. ಪ್ಲೇಟ್ಲೆಟ್ ಡೊನೇಷನ್ ಎವ್ರಿ 10 days ಪ್ಲೇಟ್ಲೆಟ್ ಅಂದ್ರೆ ಅದು ರಕ್ತ ತಗೊಂಡೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಟ್ಸ್ ಎ ಯೂನಿಟ್ ನಿಮ್ಮ ದೇಹದಿಂದ 100 ml ರಕ್ತ ಹೊರಗೆ ಬರುತ್ತೆ. ಅದು ಪ್ರಾಸೆಸ್ ಆಗಿ ಅದರಲ್ಲಿ ಪ್ಲೇಟ್ಲೆಟ್ ಅಂಶ ಮಾತ್ರ ಸಪರೇಟ್ ಆಗುತ್ತೆ. ಅದಕ್ಕೊಂದು ಬ್ಯಾಗ್ ಇರುತ್ತೆ. ರಿಮೈನಿಂಗ್ 2 ಕಾಂಪೋನೆಂಟ್ಸ್ ಇಸ್ ಗಿವನ್ ಬ್ಯಾಕ್ ಟು ದ ಬಾಡಿ. ಬಹುಶಃ ಯೂಶಲಿ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಡಾಕ್ಟರ್ ಹತ್ರ ಮಾತಾಡ್ತಾ ಇದೀನೇನೋ ಅನ್ನೋಷ್ಟು ಫೀಲಿಂಗ್ ಬರ್ತಾ ಇದೆ. ಬಹುಶಃ ಬಿಕಾಸ್ ನೀವು ಅಷ್ಟು ಸಲ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿದ್ದೀರಾ. ಸೊ ಅಂದ್ರೆ ಈ 25 ವರ್ಷದಿಂದ ನೀವು ಕೊಡ್ತಾನೆ ಇದ್ದೀರಾ. ಹೇಗೆ ಅನ್ಸುತ್ತೆ ನಿಮ್ ಈ ತರ ಅಂದ್ರೆ ಬ್ಲಡ್ ದಾನ ಮಾಡಿ ಅಂದ್ರೆ ರಕ್ತದಾನ ಮಾಡಿ ನೀವು ಇಷ್ಟೊಂದ್ ಸಲ ನಿಮ್ ಜೊತೆ ಇನ್ನೂ ಹಲವಾರು ಜನ ಇದಾರೆ ಈ ತರ ಮಾಡೋರು? ತುಂಬಾ ಜನ ಇದ್ದಾರೆ. ಬಟ್ ಅಮಾಂಗ್ಸ್ ದ ಲೇಡಿ ಡೋನರ್ಸ್ ನನಗೆ ಗೊತ್ತಿರೋ ಪ್ರಕಾರ ನಂದೇ ಲೀಡಿಂಗ್ ಇದೆ 54. 100 ಬಾರಿ ಮಾಡಿರೋರು ಇದ್ದಾರೆ. ಮೇಲ್ ಡೋನರ್ಸ್ ತುಂಬಾ ಜನ ಇದ್ದಾರೆ. ಓಕೆ ಓಕೆ. ಅಂದ್ರೆ 100 ಬಾರಿ ರಕ್ತದಾನ ಮಾಡ್ತಾರೆ ಇದ್ದಾರೆ. and they are all fit and fine. they are all fit and fine. ಒಂದು ಕೆಲವು ಕಂಡೀಷನ್ಸ್ ಇದೆ, ಅದನ್ನ ನಾನು ಶೇರ್ ಮಾಡ್ಕೊಡ್ತೀನಿ. 18 ರಿಂದ 65 ವಯಸ್ಸುವರೆಗೂ ಎನಿಬಡಿ ಕ್ಯಾನ್ ಡೊನೇಟ್. 18 ರಿಂದ 65 ಲೇಡೀಸ್ ಜೆಂಟ್ಸ್ ಎನಿಬಡಿ. 65 ವರ್ಷದವರು ಕೂಡ ಕೊಡಬಹುದು. ಪ್ರೊವೈಡೆಡ್ ಅವರಿಗೆ ಬ್ಲಡ್ ಪ್ರೆಷರ್ ಆಗಲಿ ಡಯಾಬಿಟಿಸ್ ಆಗಲಿ ಯಾವುದೇ ರೀತಿಯಾದ ಸಮಸ್ಯೆ ಇರಕೂಡದು. ಓಕೆ ಓಕೆ. ಸೊ ಆಮೇಲೆ they should not be on medication. ಹೌದಾ? ಈಗ ಸ್ಮೋಕರ್ಸ್ ಇರ್ತಾರೆ, ರೆಗ್ಯುಲರ್ ಮೆನ್ ಸ್ಮೋಕರ್ಸ್ ಇರ್ತಾರೆ, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ಧೂಮಪಾನ ಮಾಡ್ತಾರೆ, ಅವರು ಕೂಡ ಕೊಡಬಹುದು. ಪ್ರೊವೈಡೆಡ್ 24 hours ಮುಂಚೆ ಅವರು ಆಲ್ಕೋಹಾಲ್ ಒಂದಿನ ಮುಂಚೆ ಅಪ್ರಾಕ್ಸಿಮೇಟ್ ಒಂದಿನ ಮುಂಚೆ ಅವರು ಏನು ಮದ್ಯಪಾನ ಅಥವಾ ಧೂಮಪಾನ ಮಾಡಿರಬಾರ್ದು. ಧೂಮಪಾನ 5 hours ಗ್ಯಾಪ್ ಇಟ್ಕೊಂಡು ಕೊಡಬಹುದು. ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರಕ, ಯಾರು ಮಾಡಲೇಬಾರದು. ಅಭ್ಯಾಸ ಇದ್ರೂ ಕೂಡ ಅವರು ಕೂಡ ಎಮರ್ಜೆನ್ಸಿಲಿ ಕೊಡಬಹುದು. ಆಕ್ಚುಲಿ ಒಂದು ಫಾರ್ಮ್ ಇರುತ್ತೆ. ವೆನ್ ವಿ ಗೋ ಟು ದ ಬ್ಲಡ್ ಬ್ಯಾಂಕ್ ಎಲ್ಲ ಕ್ಯಾಂಪ್ ಹೋಗ್ಲಿ ಎಲ್ಲಿ ಹೋದ್ರೂ ಫಾರ್ಮ್ ಇರುತ್ತೆ. ಅದರಲ್ಲಿ ಮೆನ್ಷನ್ ಮಾಡಬೇಕು ವೆದರ್ ವಿ ಹ್ಯಾವ್ ಕನ್ಸ್ಯೂಮ್ಡ್ ಆಲ್ಕೋಹಾಲ್ ಆರ್ ಸ್ಮೋಕ್ ಮಾಡಿದೀವ. ಪ್ರತಿಯೊಂದು ಆಪ್ಷನ್ ಇರುತ್ತೆ. ಮೆಡಿಕೇಶನ್ ಏನಾದ್ರು ತಗೊಂಡಿದೀವ, ಇಲ್ಲ ಎನಿ ಕೈಂಡ್ ಆಫ್ ಇಲ್ನೆಸಸ್ ಆಗಿದ್ಯಾ, ನಮ್ಗೆ ಜ್ವರ ಏನಾದ್ರು ರೀಸೆಂಟ್ ಆಗಿ ಬಂದಿರೋದು, ಇಲ್ಲ ಸರ್ಜರೀಸ್ ಏನಾದ್ರು ಆಗಿದ್ಯಾ, ಆಕ್ಸಿಡೆಂಟ್ ಆಗಿದ್ಯಾ, ಇಲ್ಲ ಈ ಹಿಂದೆ ನಾವು ರಕ್ತ ತಗೊಂಡಿದೀವ, ಇದೆಲ್ಲ ಸುಮಾರು ಪ್ರಶ್ನೆಗಳಿರುತ್ತೆ. ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ನೋಡಿ ಪ್ಲಸ್ ಬಾಡಿ ವೆಯ್ಟ್ ನೋಡಿ ಇದಾದ ನಂತರ ಇಫ್ ದ ಪರ್ಸನ್ ಇಸ್ ಫಿಟ್ ಅಂಡ್ ವಿಲ್ಲಿಂಗ್ ಓನ್ಲಿ ಬ್ಲಡ್ ಇಸ್ ಡ್ರಾನ್. ಐ ಸಿ. ಅಂಡ್ ಈಗ ನೀವು ಮೇನ್ ನೀವು ಹೇಳ್ತಾ ಇದ್ರಿ ಬ್ಲಡ್ ಇಷ್ಟು ವರ್ಷದಿಂದ ಕೊಡ್ತಾನೆ ಇದ್ದೀನಿ ಅಂತ. ಏನು ಕಾರಣ ನೀವು ನಾನು ಇವತ್ತು ರಕ್ತದಾನ ಮಾಡಕ್ಕೆ ಹೋಗ್ಬೇಕು ಅಂತ ಏನು ನಿಮಗೆ ಇನ್ಸ್ಪೈರ್ ಆಯಿತು, ಅಥವಾ ಯಾಕೆ ಅದನ್ನ ಡಿಸಿಷನ್ ತಗೊಂಡ್ರಿ? ಆಮೇಲೆ ಇಷ್ಟು ಸಲ ಮಾಡೋದಕ್ಕೆ ಏನು ಕಾರಣ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಹೇಳಬೇಕು ಅಂದ್ರೆ ಫಸ್ಟ್ ಟೈಮ್ ತುಂಬಾ ಸಿಂಪಲ್ ಆಗಿ ಅನ್ನಿಸ್ತು. ಬರೀ ಒಂದು 10 ನಿಮಿಷದ್ದು ಕೆಲಸ. ಇಂಪಾರ್ಟೆನ್ಸೇ ಗೊತ್ತಿರ್ಲಿಲ್ಲ. ಬ್ಲಡ್ ಕೊಡೋದ್ರಿಂದ ಒಂದು ಜೀವ ಉಳಿಯುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು. ವಯಸ್ಸು ಕೂಡ ಚಿಕ್ಕದಲ್ವಾ, ಅಂಡ್ ಅಷ್ಟೆಲ್ಲ ಡೀಪ್ ಆಗಿ ಸಬ್ಜೆಕ್ಟ್ ಗೆ ಹೋಗಿರ್ಲಿಲ್ಲ. ಅಂಡ್ ಮೈಂಡ್ ಇಸ್ ಅ ನೆಗೆಟಿವ್ ಗ್ರೂಪ್. ನೆಗೆಟಿವ್ ನಂದು ಎಲ್ಲ ನೆಗೆಟಿವ್ಸ್ ಸ್ವಲ್ಪ ರೇರ್ ಅಂತ ಅನ್ಸುತ್ತಲ್ವಾ? ಹೌದು. ಹಾಗಾಗಿ ನನ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು. ಒಂದ್ಸತಿ ಕೊಟ್ಮೇಲೆ ಇಟ್ಸ್ ಲೈಕ್ ಎ ನೆಟ್ವರ್ಕ್. ಎಲ್ಲಿ ಸುಮಾರು ಬ್ಲಡ್ ಬ್ಯಾಂಕ್ಸ್ ಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಅದು ನಂಬರ್. ಅಂಡ್ ಆ ಕಾಲಕ್ಕೆ ವಿ ಡಿಡ್ಂಟ್ ಹ್ಯಾವ್ ಮೊಬೈಲ್ಸ್ ಅಂಡ್ ವಿ ಡಿಡ್ಂಟ್ ಹ್ಯಾವ್ ಎನಿ ಹೇಳಿದ್ರು ನಂಗೆ. ಅದು ಹೆಂಗ್ ಗೊತ್ತಾಯ್ತು? ಇಲ್ಲ, ವೋಕಾರ್ಡ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಫ್ರೆಂಡ್ಸ್ ಇದ್ರು. ಆಗ ನಮ್ಮ ಆಫೀಸ್ ಕನಿಯಾಮ್ ರೋಡ್ ಅಲ್ಲಿ ಇತ್ತು. ಐ ವರ್ಕ್ ಫಾರ್ ಟೆಲಿಕಾಂ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಅಪಾರ್ಟ್ ಫ್ರಮ್ ವರ್ಕಿಂಗ್ ಸೋಷಿಯಲ್ ಸರ್ವಿಸ್ ಗವರ್ಮೆಂಟ್ ಜನಕ್ಕೆ ಸೇವೆಯನ್ನು ಮಾಡ್ತಾ ಇದ್ದೀರಾ, ಪ್ಲಸ್ ಗವರ್ಮೆಂಟ್ ವೆರಿ ನೈಸ್. ಅದು ಸಣ್ಣ ವಯಸ್ಸಿಂದಾನೇ ರೂಢಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಲೈಕ್ ಹೇಳ್ಬೇಕು ಅಂದ್ರೆ ಮೈ ಫಾದರ್ ಇಸ್ ದ ಇನ್ಸ್ಪಿರೇಷನ್ ಫಾರ್ ಆಲ್ ದಟ್. ಅವರು ತುಂಬಾ ಅವಶ್ಯಕತೆ ಇರೋರಿಗೆಲ್ಲ ಸಹಾಯ ಮಾಡ್ತಾ ಇದ್ರು. ನಾನು ಮದುವೆ ಆದ ನಂತರ ಐ ಹ್ಯಾವ್ ರಿಟೈನ್ಡ್ ದ ನೇಮ್ ಸೂರ್ಯನಾರಾಯಣ್. ಸೂರ್ಯನಾರಾಯಣ್ ಇಸ್ ಮೈ ಫಾದರ್. ಸೊ ವಾಟ್ ಎವರ್ ಐ ಕಾಂಟ್ರಿಬ್ಯೂಟ್, ಐ ವಾಂಟ್ ಅ ಪೋರ್ಷನ್ ಆಫ್ ದಟ್ ಕ್ರೆಡಿಟ್ ಟು ಗೋ ಟು ಹಿಮ್. ಆ ರೆಕಗ್ನಿಷನ್ ಅವ್ರಿಗೆ ಬರಬೇಕು ಅಂತ ಆಸೆ. ಏನೋ ಒಂದು ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇಲ್ಲ, ಮಾರ್ಗದರ್ಶನ ಕೊಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲಿ ತುಂಬಾ ಡಿಸ್ಕರೇಜ್ ಮಾಡ್ತಾ ಇದ್ರು. ಫ್ರಾಂಕ್ಲಿ ಸ್ಪೀಕಿಂಗ್, ನಮ್ಮ ಮನೆಗೆ 2 ಬಾಗಿಲಿತ್ತು, ಮುಂದೆಯಿಂದ ಒಂದು ಹಿಂದೆಯಿಂದ ಒಂದು. ಅಮ್ಮ ಅಡಿಗೆ ಮಾಡಿಟ್ಟಿರ್ತಾ ಇದ್ರು. ನಂಗೆ ಗೊತ್ತಿತ್ತು ಯಾರಿಗೆ ಅವಶ್ಯಕತೆ ಇದೆ ಏನು ಅಂತ. ಇಲ್ಲ ಲೋಕಲ್ ಲೊಕ್ಯಾಲಿಟಿನಲ್ಲಿ ಮಾಡಿಟ್ಟಿರೋ ಅಡಿಗೆ ಡಬ್ಬಲ್ ಹಾಕೊಂಡು ತಗೊಂಡೋಗಿ ಕೊಟ್ಬಿಡ್ತಾ ಇದ್ದೆ. ಮೈ ಮದರ್ ಯೂಸ್ ಟು ವಂಡರ್, ನಾನು ಇನ್ನೂ ಜಾಸ್ತಿ ಕ್ವಾಂಟಿಟಿ ಮಾಡಿದ್ನಲ್ಲ, ಏನಾಯ್ತು ಇಷ್ಟು ತಿಂದಂತೂ ಇಲ್ಲ, ನಾನು ಏನಾಗಿರಬಹುದು ಅಂತ. ಐ ಡೋಂಟ್ ನೋ. ನನ್ನನ್ನೇನು ಯಾವತ್ತೂ ಅವ್ರು ಪ್ರಶ್ನೆ ಮಾಡಿರ್ಲಿಲ್ಲ. ಬಟ್
ಸಹಜವಾಗಿ ಮಾತಾಡ್ಕೊಳ್ಳೋದನ್ನ ಕೇಳಿದ್ದೆ. Okay. ಬಟ್ ರಿಸೀವ್ ಮಾಡಿರೋ ವ್ಯಕ್ತಿ ಒಂದಿನ ನಿಮಗ್ ತುಂಬಾ ಒಳ್ಳೆ ಮಗಳಿದ್ದಾಳೆ, ನನ್ಗೆ ಅದನ್ ಕೊಡ್ತಾಳೆ ಇದನ್ ಕೊಡ್ತಾಳೆ ಊಟ ಅಂತ ಹೊಗಳಿ ಮನೇಲಿ ಮಾಡಿದ ಅಡಿಗೆ ಎಲ್ಲ ತಗೊಂಡೋಗಿ ಕೊಟ್ಬಿಡ್ತಾ ಇದ್ದೆ. ಅಂಡ್ ಯಾರಾದ್ರೂ ದುಡ್ಡು ಕೇಳಿದ್ರೆ ನನಗೆ ಅಂತ ಕೊಟ್ಟಿರೋ ಪಾಕೆಟ್ ಮನಿನಲ್ಲಿ ಕೊಡ್ತಾ ಇದ್ದೆ ನಾನು. ಅದು ಇನ್ನೊಂದು ಹ್ಯಾಬಿಟ್ ಇತ್ತು. ನಮ್ ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಾ ಇದ್ದೆ. ಯಾಕಂದ್ರೆ ದುಡ್ಡು ಬೇಕು ಅಂದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ದುಡ್ಡು ಅಂತಾನೆ ಅಲ್ಲ, ಕೈಲಾಗೋ ಸಹಾಯ ಮಾಡೋ ಮನೋಭಾವ ಬಂದಿದೆ. ಆ ಹುಡುಗಿಗೆ ಊಟ ತಗೊಂಡು ಹೋಗ್ತಾರೆ. ಆಕ್ಚುಲಿ ಅದೇ ಹೇಳ್ತಾರೆ, ನಿಮ್ ಕೈಲಿ ಆದಷ್ಟು ಇನ್ನೊಬ್ರಿಗೆ ಸೇವೆ ಮಾಡಿದ್ರೆ ಇಟ್ ವಿಲ್ ಟ್ರಿಪಲ್ ಫೋಲ್ಡ್ ಬರುತ್ತೆ ನಿಮ್ಗೆ ಅಂತ ಹೇಳಿ. ದೇವ್ರು ಎಲ್ಲೋ ಒಂದ್ ಕಡೆ ನೋಡ್ತಾ ಇರ್ತಾನೆ, ಒಳ್ಳೇದಾಗುತ್ತೆ ಅನ್ನೋದೊಂದು ಇದೆ. ಕರೆಕ್ಟ್, ತುಂಬಾ ಸಂತೋಷ. ಸೊ ಆತರ ಮನೆ ಚಿಕ್ಕ ವಯಸ್ಸಿಂದನೇ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದ್ರೆ, ಅಡಿಗೆ ಕೊಡೋ, ತಗೊಂಡು ಹೋಗ್ಕೊಡೋದು, ಊಟ ಕೊಡೋದು, ಬೇರೆಯವ್ರಿಗೆ ಹಣ ಸಹಾಯ ಮಾಡೋದು, ಬಟ್ಟೆ ಕೊಡೋದು. ಯಾರ ಹತ್ರ ಆದ್ರೂ ಬಟ್ಟೆ ಇಲ್ಲ ಅಂದ್ರೆ ನಂಗೆ ಇದು ಇಷ್ಟ ಇಲ್ಲ ಹಾಕೊಳ್ಳಕ್ಕೆ ಅಂತ ಮನೇಲಿ ಹೇಳ್ಬಿಟ್ಟು ತಗೊಂಡು ಹೋಗ್ಕೊಡೋದು. ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ತಾ ಬಂದ್ವಿ. ಗಿವ್ಸ್ ಮಿ ಅ ಲಾಟ್ ಆಫ್ ಕಂಟೆಂಟ್ಮೆಂಟ್ ಕೊಡೋದ್ರಿಂದ. ಆಕ್ಚುಲಿ ಹೌದು, ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೊಡೋದ್ರಲ್ಲಿ ಜಾಸ್ತಿ ಸಂತೋಷ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಐ ಥಿಂಕ್ ನಿಮ್ಮನ್ನು ನೋಡಿ ನಾವು ಕಲಿಬೇಕು. ಪರ್ಸನಲ್ ಲೈಫ್ ಬಗ್ಗೆ ಹೇಳಿ. ನೀವು ಈಗ ತಾನೇ ಮಾತಾಡ್ತಾ ಇದ್ರಿ ಚಿಕ್ಕ ವಯಸ್ಸಿಂದ ಬಂದು. ಪರ್ಸನಲ್ ಲೈಫ್ ಅಂದ್ರೆ ನನಗೆ ಫ್ರಮ್ ಬ್ಯಾಂಗ್ಳೂರ್. ಅಂಡ್ ಮೈ ಹಸ್ಬೆಂಡ್ ಈಸ್ ಇಂಟು ಬಿಸ್ನೆಸ್. ಇಬ್ಬರು ಮಕ್ಕಳು, ಒಂದು ಮಗ ಒಂದು ಮಗಳು. ಇಬ್ಬರಿಗೂ ಮದುವೆ ಆಗಿದೆ. ಮೊಮ್ಮಗ ಇದ್ದಾನೆ, ಮಗನಿಗೊಬ್ಬ ಮಗ ಇದ್ದಾನೆ. ಮೈ ಸನ್ ವರ್ಕ್ಸ್ ಫಾರ್ IT ಇಂಡಸ್ಟ್ರಿ. ಸೊಸೆ ಇಸ್ ಎ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಷಿಯನ್. ಮಗಳು ಅಳಿಯ ಇಬ್ರು ಸ್ವೀಡನ್ ಅಲ್ಲಿ ಇದ್ದಾರೆ ನನ್ನೊಟ್ಟಿಗೆ. ಬಟ್ ಎಲ್ಲಿ ನಿಮ್ಮ ಸೋಷಿಯಲ್ ವರ್ಕ್ ಅಲ್ಲಿ ನಿಮ್ಮ ಇವಾಗ್ಲೂ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಲ್ವಾ? ಸೊ ಐ ಥಿಂಕ್ ಐ ಹ್ಯಾವ್ ಅ ಲಾಂಗ್ ಸರ್ವಿಸ್ ಅವಾರ್ಡ್ ಆಫ್ 26 ಇಯರ್ಸ್. ಒಂದೇ ಸಂಸ್ಥೆಯಲ್ಲಿ 26 ವರ್ಷ ಕೆಲಸ ಮಾಡಿದ್ದು. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅಷ್ಟು ವರ್ಷದಲ್ಲಿ ಆಗಿರುತ್ತೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಗಿಂತ ಐ ಹ್ಯಾವ್ ಲಿವ್ಡ್ ಅಂಡ್ ಗ್ರೋನ್ ಇದೇ ಸಂಸ್ಥೆನಲ್ಲಿ. ಚಿಕ್ಕ ವಯಸ್ಸಿಂದ ಎಲ್ಲರೂ ನೋಡಿರೋ ಕಾರಣ ಇಟ್ ಇಸ್ ಲೈಕ್ ಅ ಫ್ಯಾಮಿಲಿ. ಅಂತದ್ದೇನು ನನಗೆ ಫ್ಯಾಮಿಲಿ ಅಲ್ಲದೆ ಕೆಲಸಕ್ಕೆ ಹೋದಾಗ ಅದು ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇರೋದ್ರಿಂದ. ಸೊ ಅಲ್ಲಿ ಕೂಡ ನಿಮ್ಮ ಅಂದ್ರೆ ಸಾಕಷ್ಟು ಜನರನ್ನ ನೀವು ಐ ಥಿಂಕ್ ಇನ್ಸ್ಪೈರ್ ಮಾಡಿರ್ಬೋದು ರಕ್ತದಾನ ಮಾಡೋದಕ್ಕಾಗಿ. ಹೌದು, ಈಗ ನಂದು ಈಗ ಆಫೀಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿ. ಈ ಕಡೆ ಜಯದೇವ ಹಾಸ್ಪಿಟಲ್ ಇದೆ, ಆ ಕಡೆ ನಾರಾಯಣ ಹೃದಯಾಲಯ. ಹೌದು. ಸೊ ಈ ಎರಡಕ್ಕೂ ಬೇಕಾಗಿರೋ ಬ್ಲಡ್ ನೀಡ್ಸ್ಗೆ ಮಿಡಲ್ ನಾವಿರೋದ್ರಿಂದ ನಮ್ಮ ಆಫೀಸಲ್ಲೂ ಸುಮಾರು ಡೋನರ್ಸ್ ಇದ್ದಾರೆ. ಅಂಡ್ ವಿ ಆಲ್ಸೋ ಕಂಡಕ್ಟ್ ಕ್ಯಾಂಪ್ಸ್ ಆನ್ಯುಯಲಿ. ವರ್ಷಕ್ಕೆ ಒಂದ್ಸತಿ ಕ್ಯಾಂಪ್ ಅರೇಂಜ್ ಮಾಡಿ. ಎಷ್ಟು ಜನ ಬರ್ತಾರೆ ಕ್ಯಾಂಪ್ ಮಾಡಿದಾಗ? ಅಲ್ಲಿ ಸರಿ ಸುಮಾರು 80 to 100 ಒಂದ್ ಸಲಕ್ಕಾಗುತ್ತೆ. when we do units. So ಅಂದಾಜು 100 ಯೂನಿಟ್ಸ್ ಸಿಗುತ್ತೆ. 100 ಯೂನಿಟ್ಸ್ ಸಿಗುತ್ತೆ. So ಅದು into 3. So I have got the permission. ಅದೊಂದು ನನಗೆ I am really blessed ಅಂತ ಹೇಳ್ಬೋದು. So 100 ಯೂನಿಟ್ ಸಿಕ್ಕಿದ್ರೆ ಅದನ್ನ 300 ಜನಕ್ಕೆ ಲೈಫ್ ಸೇವಿಂಗ್ ಅಂದ್ರೆ ತುಂಬಾ ಅಂದ್ರೆ ಲೈಫ್ ತುಂಬಾ. ಈ ಎರಡು ಹಾಸ್ಪಿಟಲ್ಗೆ ಬರೋ ಅವಶ್ಯಕತೆನ ಸುಮಾರು ನಾನು ಅಲ್ಲಿಂದ ಪೂರೈಸ್ತೀನಿ. ಪ್ಲಸ್ ಮೆನಿ ಆಫ್ ಮೈ ಕಾಲೇಜ್ ಫ್ರೆಂಡ್ಸ್ ಅಲ್ಲಿ ಸುತ್ತಮುತ್ತ ಇರೋ ಅದರ್ IT ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಐ ಹ್ಯಾವ್ ಅ ಡೇಟಾಬೇಸ್ ಆಲ್ಸೋ. ನಿಮಗೆ ಕೂಡ ಒಂದು ಡೇಟಾಬೇಸ್ ಇರುತ್ತೆ ರೆಗ್ಯುಲರ್ ಆಗಿ. ವಾಟ್ ಐ ಹ್ಯಾವ್ ಮೇಂಟೈನ್, ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನೇ ಮೇಂಟೈನ್ ಮಾಡ್ತೀನಿ. ಈಗ ಲಾಕ್ ಡೌನ್ ಟೈಮ್ ಅಲ್ಲಿ ರಕ್ತದಾನ ಅಲ್ಲದೆ ಸಾಕಷ್ಟು ನೀವು ಒಂದು ಕೋವಿಡ್ ವಾರಿಯರ್ ಆಗಿ ಕೂಡ ತೊಡಗಿಸ್ಕೊಂಡಿದ್ರಿ. ಏನೇನ್ ಮಾಡಿದ್ರಿ ಈ ಲಾಕ್ ಡೌನ್ ಟೈಮ್? ಜನರಲಿ ಮನೇಲಿ ಲಾಕ್ ಆಗ್ಬಿಟ್ಟಿರ್ತೀವಿ, ನೀವು ಮನೆ ಬಿಟ್ಟು ಲಾಕ್ ಔಟ್ ಮಾಡ್ಕೊಂಡು ತುಂಬಾ ವಿರೋಧ ಇತ್ತು ಮನೆಯಲ್ಲಿ. ಮಾಸ್ಕ್ ಎಲ್ಲ ಹಾಕೊಂಡು ಗ್ಲೌಸ್ ಹಾಕೊಂಡು 2 days I enjoyed being at home. ಬರೀ 2 days. Third day I started feeling that I'm leading a useless life. ನಾನು ಏನಕ್ಕೂ ಉಪಯೋಗ ಇಲ್ಲ ಅಂತ ಅನ್ಸಕ್ಕೆ ಶುರು ಮಾಡಿದೆ. ಕೆಲಸ ಮಾಡ್ತಾ ಇರೋಗೆ ನೀವು ಬೆಳಗಿಂದ ಸಂಜೆವರೆಗೂ ಕೆಲಸ ಇರುತ್ತೆ, ಆಮೇಲೆ ಸೋಷಿಯಲ್ ಸರ್ವಿಸ್ ಇದೆಲ್ಲ ಇದ್ದವರು ಸಡನ್ ಆಗಿ ಮನೇಲಿ ಲಾಕ್ ಆಗ್ಬಿಟ್ರೆ ಐ ಥಿಂಕ್ ನಿಮ್ಗೆ ಸಖತ್ ಇಟ್ ವಾಸ್ ಅನ್ಸರ್ಟನ್ ಅಲ್ವಾ? ನಮಗೂ ಹಾಗೇನೆ. ಈಗ ನೋಡಿ ಸಾಕು, ನಾವು ಬೆಳಗ್ಗೆ ಹೋದ್ರೆ ರಾತ್ರಿವರೆಗೂ ಫಿಲ್ಮ್ ಶೂಟ್ ಮಾಡ್ತಾ ಇರ್ತೀವಿ, ಇನ್ನೊಂದೇನೋ ಪ್ರಾಜೆಕ್ಟ್ ಅಲ್ಲಿ ಇರ್ತೀವಿ, ಸ್ಟುಡಿಯೋ ರೆಕಾರ್ಡಿಂಗ್ ಅಂತ ಕಮ್ಮಿ ಇರುತ್ತೆ. ಏನು ಇಲ್ಲದೆ ಸಡನ್ ಆಗಿ ಮನೇಲಿ ಲಾಕ್ ಆದ ತಕ್ಷಣ ನನಗೆ ಅಫ್ಕೋರ್ಸ್ ಬಿಗ್ ಬಾಸ್ ಅಲ್ಲಿ ಇದ್ದೆ, ಅಲ್ಲೇ ವಾಸ್ ಮಿಸ್ಸಿಂಗ್ ಮೈ ಫ್ಯಾಮಿಲಿ. ಬಂದ್ಮೇಲೆ ಐ ಥಿಂಕ್ ಐ ಸ್ಪೆಂಡ್ 1 month ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ ಮನೇಲಿ. ಹಬ್ಬ ಇವಾಗೇನೋ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಥವಾ ನಮ್ಮ ಫಿಲ್ಮ್ ಕಿಲಾಡಿ ಪೊಲೀಸ್ ರಿಲೀಸ್ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ ಅಷ್ಟರಲ್ಲಿ ಲಾಕ್ಡೌನ್ ಆಯಿತು. ಸೊ ಐ ಥಿಂಕ್ ಇನಿಷಿಯಲಿ ಸ್ವಲ್ಪ ಎಂಜಾಯ್ ಮಾಡಿದೆ, ಆಮೇಲೆ ಇಲ್ಲ ಏನಾದ್ರು ಎಕನಾಮಿಕಲಿ ತುಂಬ ಪೆಟ್ಟು ಬಿದ್ದಿದೆ, ತುಂಬ ಇದಾಗಿದೆ. ಸೊ ನಿಮಗೂ ಕೂಡ ವರ್ಕ್ ಫ್ರಮ್ ಹೋಮ್ ಥರ ಇತ್ತಾ ಇಲ್ಲ? ವರ್ಕ್ ಫ್ರಮ್ ಹೋಮ್ ಅಂದ್ರೆ ನಾನು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ಹಾಗಾಗಿ ಎನಿಥಿಂಗ್ ರಿಕ್ವೈರ್ಡ್ ಓವರ್ ಫೋನ್ ಟೆಲಿಫೋನ್ ಮಾಡ್ಬೋದಿತ್ತು ಅಷ್ಟೇನೆ. ಸೊ ಅದಲ್ಲದೆ ಈಗ ಲಾಕ್ಔಟ್ ಮಾಡ್ಕೊಂಡು ಮನೆಯಲ್ಲಿ ಆಚೆನೆ ಆಚೆ ಇದ್ಕೊಂಡು ಐ ವರ್ಕ್ ಫಾರ್ ISKCON ಲೇಬರ್ ಡಿಪಾರ್ಟ್ಮೆಂಟ್. ಐ ಯೂಸ್ ಟು ಮೇಕ್ ಗ್ರಾಸರಿ ಕಿಟ್ಸ್. ಸೊ ಐ ಲೆಡ್ ಅ ಟೀಮ್ ಆಫ್ 15 people. 15 ಜನರನ್ನ ನೀವು ಸೇರಿಸ್ಕೊಂಡು ನೀವು? ಇಲ್ಲ, ತುಂಬಾ ಜನ ಇದ್ರು. ಅಂದ್ರೆ ವಿ ಗಾಟ್ ಟುಗೆದರ್ ವೆಲ್ ಅಂತ ಹೇಳ್ಬೋದು. ವಿ ಡಿಡ್ ಅಬೌಟ್ 25,000 ಕಿಟ್ಸ್.
ಇನ್ ಪೀರಿಯಡ್ 25,000 ಕಿಡ್ಸ್ ನ ರೆಡಿ ಮಾಡೋದು 15 ದಿನದಲ್ಲಿ. Okay. ಇಟ್ ವಾಸ್ ಲೈಕ್ ಅ ಲೇಬರ್ ಜಾಬ್. ನನಗೆ ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಹೇಗೆ ಅನ್ನೋದು ನನಗೆ ಅವಾಗಲೇ, ಬಿಕಾಸ್ ಅಫಿಷಿಯಲ್ ಲೈಫ್ ಲೀಡ್ ಮಾಡಿ ನೋಡಿ ಅಲ್ವಾ. ಸೊ ದಟ್ ವಾಸ್ ಅ ಹಾರ್ಡ್ ಜಾಬ್, ಲೇಬರ್ ತರನೇ. ಅದನ್ನೆಲ್ಲ ಹೇಗೆ ತಲುಪಿಸ್ತಾ ಇದ್ರಿ ಅಷ್ಟು ಜನರಿಗೆ ಕಿಟ್? ಇಲ್ಲ, ಅದನ್ನೆಲ್ಲ BBMP ಅವರು ಮಾಡ್ಕೊಡ್ತಾರೆ. ಇಟ್ ವಾಸ್ ಅನ್ ಆರ್ಡರ್ ಫ್ರಮ್ BBMP ಟು ಲೇಬರ್ ಡಿಪಾರ್ಟ್ಮೆಂಟ್. ಇಸ್ಕಾನ್ ಕಡೆಯಿಂದ? ಇಸ್ಕಾನ್ ಅಂಡ್ ಲೇಬರ್ ಡಿಪಾರ್ಟ್ಮೆಂಟ್ ಇಬ್ರು ಸೇರ್ಕೊಂಡು ಮಾಡಿದ್ವಿ. ಓಕೆ, ನೀವು ಇಷ್ಟೆಲ್ಲ ನಿಮ್ಮ ಪರ್ಸನಲ್ ಲೈಫು ಆಮೇಲೆ ಕೆಲಸ ಇದರಲ್ಲೆಲ್ಲ ತೊಡಗಿಸ್ಕೊಂಡು ನಿಮಗೆ ಫಿಲಮ್ ನೋಡಕ್ಕೆ ಏನಾದ್ರು ಟೈಮ್ ಸಿಗ್ತಾ ಇತ್ತಾ? ಟಿವಿ ಏನೋ ನೋಡ್ತೀರಾ? ಮುಂಚೆ ತುಂಬಾ ನೋಡ್ತಾ ಇದ್ದೆ. ನನಗೆ ಫೇವರೇಟ್ ಅಂದ್ರೆ ವಿಷ್ಣುವರ್ಧನ್ ಯೂಸ್ ಟು ಬಿ ವೆರಿ ಫೇವರೇಟ್. ಒಂದು ಫಿಲಮ್ ನಾನು ಮಿಸ್ ಮಾಡಿದ, ಮೋಸ್ಟ್ ಗ್ರೇಸ್ಫುಲ್ ಹೀರೋ ಹ್ಯಾವ್ ಕಮ್ ಅಕ್ರಾಸ್ ಇನ್ ಮೈ ಲೈಫ್. ಅದರ್ವೈಸ್ ಐ ಡೋಂಟ್ ವಾಚ್ ಡೈಲಿ ಸೋಪ್ಸ್. ನನಗೆ ಸೀರಿಯಲ್ ಅಂದ್ರೆ ಅಷ್ಟು ಇಷ್ಟ ಇಲ್ಲ. ಬಟ್ ಸಣ್ಣ ವಯಸ್ಸಲ್ಲಿ ನನಗೆ ದಂಡಪಿಂಡಗಳು ನೋಡಿದ ನೆನಪು ತುಂಬಾ ಚೆನ್ನಾಗಿದೆ. ಐ ಲವ್ ಟು ಸಿ ದಟ್. ಇವಾಗ್ಲೂ ಯೂಟ್ಯೂಬ್ ಅಲ್ಲಿ ಏನ್ ಆಕ್ಸೆಸ್ ಇದೆ ಅದನ್ನ ನೋಡ್ತೀನಿ. ನಿಮ್ಮ ಪಾತ್ರ ಅದರಲ್ಲೂ ಬಡಗೇಟ್ ರಮೇಶ್, ಐ ರಿಮೆಂಬರ್ ವೆರಿ ವೆಲ್. ಕರೆಕ್ಟ್. ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಎಲ್ಲಾ ಹೆಣ್ಮಕ್ಳ ಬಗ್ಗೆನೇ ಹೆಚ್ಚಿಗೆ ಧಾರಾವಾಹಿಗಳು ಬರ್ತಾ ಇರೋ ಸಮಯದಲ್ಲಿ 5 ಜನ ಹುಡುಗರ ಬಗ್ಗೆ ಒಂದು ಧಾರಾವಾಹಿ ಮಾಡಿದಾಗ ನಿಜವಾಗ್ಲೂ ಅದು ಅಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಐ ಶುಡ್ ಥ್ಯಾಂಕ್ ಪ್ರಣಾಮ್ ಚಂದ್ರ ಸರ್. ಇಲ್ಲ, ಆಕ್ಚುಲಿ ಇವಾಗ ಮತ್ತೆ ಯಾರಾದ್ರೂ ಮುಂದೆ ಬಂದು ಆ ತರದ್ದು ಸೀರಿಯಲ್ಸ್ ಮಾಡ್ಬೇಕು. ಮಾರ್ಕೆಟ್ ಅಲ್ಲಿ ಏನ್ ಪಾಪ ಪಾಂಡು ಸ್ವಲ್ಪ ಚೆನ್ನಾಗಿತ್ತು, ಬಟ್ ಮತ್ತೆ ಅಂತದ್ ಯಾವ್ದು ಬರ್ಲಿಲ್ಲ. ಅಂತ ಹಾಸ್ಯ ಏನು ಕಾಣ್ತಾ ಇಲ್ಲ. ಇಟ್ ರಿಜುವಿನೇಟ್ಸ್, ಯು ನೋ, ಲೈಕ್ ಎಂಡ್ ಆಫ್. ಈಗ ಲಾಕ್ ಡೌನ್ ಟೈಮ್ ಅಲ್ಲಿ ಸಾಕಷ್ಟು ಜನ ಮನೆಯಲ್ಲಿ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಲ್ಲ ಫಿಲ್ಮ್ಸ್ ನೋಡ್ತಾ ಕೂತ್ಕೊಂಡಿದ್ರು. ಸೊ ಸಂಜೆ ಏನಾದ್ರು ಮನೆಗೆ ಬಂದ್ಮೇಲೆ ಏನೋ ಟೈಮ್ ಸಿಗ್ತಾ ಇತ್ತಾ ಫಿಲ್ಮ್ಸ್ ಎಲ್ಲ ನೋಡೋಕೆ? ಇಲ್ಲ, ತುಂಬಾ ಎಕ್ಸಾಸ್ಟ್ ಆಗಿ ಬಿಡ್ತಾ ಇದ್ದೆ ಬಿಕಾಸ್ ಅದು ನಾಟ್ ಓನ್ಲಿ ದ ಗ್ರಾಸರಿ ಪ್ಯಾಕಿಂಗ್. ನಾನೇ ಸ್ವಂತವಾಗಿ ಸುಮಾರು ಒಂದು 10,000 ಜನಕ್ಕೆ ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ. ಅದು ಬಿಟ್ಟು ಈ ಮೆಟರ್ನಲ್ ಪ್ರಾಬ್ಲಮ್ಸ್ ಇರೋ ಲೇಬರ್ ಒಂದಷ್ಟು ಜನ ಗೊತ್ತಾದ್ರು ಆ ರೀತಿ ಕೊಡುವಾಗ ಅವರಿಗೆ ಡ್ಯೂ ಡೇಟ್ಸ್ ಏನೂ ಗೊತ್ತಿರಲಿಲ್ಲ. ಸೊ ನಾನೇ ಹಣ ಖರ್ಚು ಮಾಡಿ ಅವ್ರಿಗೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬೇಕಾಗಿರೋ ಪ್ರಿಲಿಮಿನರಿ ಟೆಸ್ಟ್ ಎಲ್ಲ ಮಾಡಿಸಿ ಅವ್ರಿಗೆ ಡ್ಯೂ ಡೇಟ್ಸ್ ಫಿಕ್ಸ್ ಮಾಡಿಸಿ ಕೊಟ್ಟಿದ್ದೀನಿ. ಆವಾಗ BBMP ಹಾಸ್ಪಿಟಲ್ ಕೂಡ ಕ್ಲೋಸ್ ಆಗಿತ್ತು, ಈಗ ಓಪನ್ ಆಗಿದೆ. ಇನ್ಫ್ಯಾಕ್ಟ್ ಇಲ್ಲಿಗೆ ಬರೋಕ್ ಮುಂಚೆ ಕೂಡ ನಂಗೊಂದು ಕಾಲ್ ಬಂತು, ಇವತ್ತೊಂದು ಲೇಡಿಗೆ ಡ್ಯೂ ಡೇಟ್ ಇತ್ತು, ಏನ್ ಮಾಡೋದು ಮೇಡಮ್ ಅಂತ. ಇವತ್ತು ಒಂದಿನ ನೋಡ್ಬಿಟ್ಟು ನಾಳೆ ಹೋಗಮ್ಮ, ಸಂಡೇ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಅದಕ್ಕೆ ಮುಂಚೆ ಅನಿವಾರ್ಯತೆ ಬಂದ್ರೆ ಕಾಲ್ ಮಾಡು ಅಂತ ಹೇಳ್ತೀನಿ. ಸೊ ಅವರಿಗೆ ಬೇಕಾಗಿರೋ ನರಿಷ್ಡ್ ಫುಡ್, ಹಾರ್ಲಿಕ್ಸ್, ಫ್ರೂಟ್ಸ್ ಇದೆಲ್ಲ ಪ್ರೊವೈಡ್ ಮಾಡಿದೀನಿ ಇವಾಗ. ಹೌದಾ? ಅಂದ್ರೆ ಈ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಎಲ್ಲನೂ ಸಾಕಷ್ಟು ಸಹಾಯ ಮಾಡ್ತಾ ಇದ್ದೀರಾ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಫುಡ್ ಇರ್ಬೋದು, ಪೌಷ್ಟಿಕ ಆಹಾರ ಇರ್ಬೋದು. ಆಮೇಲೆ ಇಷ್ಟು ಯಾವಾಗ್ಲೂ ನೀವು ಸೋಷಿಯಲ್ ಸರ್ವಿಸ್ ಅಲ್ಲಿ ಮತ್ತೆ ಕೆಲಸ ಮಾಡ್ತಾ ಇರ್ತೀರಾ. ಮನೆಯಲ್ಲಿ ಯಾವತ್ತಾದ್ರು ಕಂಪ್ಲೇಂಟ್ ಇತ್ತ ಅಥವಾ ಪ್ರೋತ್ಸಾಹ ಕೊಡ್ತಾರ? ಏನಮ್ಮ ನಿಮ್ ಮನೇಲೆ ಇರೋದಿಲ್ಲ ಅಂತ ನಿಮ್ ಮಗ ಇರ್ಬೋದು, ಈಗೇನೋ ನಾವು ದೇರ್ ಮ್ಯಾರಿಡ್, ಬಟ್ ಐ ಸೇಯಿಂಗ್ ಬಿಫೋರ್ ದಟ್, ಈಗ ಮದುವೆ ಮುಂಚೆ ಏನಮ್ಮ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾವಾಗ್ಲೂ ಆಚೆ ಇರ್ತೀಯ ಅಂತ ಏನಾದ್ರು ಪ್ರೆಷರ್ ಆಗ್ತಾ ಇತ್ತು ನಿಮ್ ಕಡೆ? ಅಂದ್ರೆ ಏನಪ್ಪಾ ಐ ಆಮ್ ನಾಟ್ ಏಬಲ್ ಟು ಗಿವ್ ಟೈಮ್ ಟು ಫ್ಯಾಮಿಲಿ ಅಂತ ಅನಿಸ್ತಾ ಇತ್ತು ಯಾವಾಗಾದ್ರೂ? ಇಲ್ಲ, ಟು ಬಿ ಫ್ರಾಂಕ್, ಸದ್ಯಕ್ಕೆ ನನಗೆ ಐ ಫೀಲ್ ದಟ್ ಐ ಆಮ್ ಔಟ್ ಆಫ್ ದ ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿ ಈಗ ಬಿಕಾಸ್ ದೇ ಆರ್ ಮ್ಯಾರಿಡ್ ಅಂಡ್ ಮೊಮ್ಮಗ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಕೂಡ ಐ ಯೂಸ್ ಟು ಮ್ಯಾನೇಜ್ ಅಂಡ್ ಡು, ಬಟ್ ಇನಿಷಿಯಲಿ ನನಗೆ ತುಂಬಾ ತಾಪತ್ರಯಗಳು ಫೇಸ್ ಮಾಡಿದ್ದೀನಿ. ಅವಾಗಲೇ ಹೇಳ್ತಾ ಇದ್ದೆ, ವಿ ಕಟ್ ಇಟ್ ಡ್ಯೂರಿಂಗ್ ದ ಕಾನ್ವರ್ಸೇಷನ್. ಲ್ಯಾಂಡ್ ಲೈನ್ಗೆ ಕಾಲ್ ಬರ್ತಾ ಇತ್ತು, ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರ್ಲಿಲ್ಲ, ಹೇಳಿದ್ರೆ ಹೋಗಿ ಬ್ಲಡ್ ಕೊಟ್ಬಿಡ್ತಾಳೆ ಅಂತ. ಸೊ ಮೇ ಬಿ ಆಫ್ಟರ್ 3-4 ಡೇಸ್ ಗೊತ್ತಾಗ್ತಾ ಇತ್ತು ನನಗೆ. ಯಾರು ಕಾಂಟ್ಯಾಕ್ಟ್ ಮಾಡಿ ಆಫೀಸ್ಗೆ ಏನಾದ್ರು. ಹೌದು. ಸೊ ಅದು ಒಂದ್ ಸ್ವಲ್ಪ ಮನ್ಸಿಗೆ ನೋವಾಗ್ತಾ ಇತ್ತು, ಹೇಗ್ ಮಾಡೋದು ಅಂತ. ಆಮೇಲೆ ಆಫೀಸ್ ನಂಬರೇ ಕೊಟ್ಟೆ. ಆಮೇಲೆ ಮೊಬೈಲ್ಗೆ ಮುಂಚೆ ಒಂದು ಪೇಜರ್ ಅಂತ ಬಂತು. ಮುಂಚೆ ಡೆಫಿನೆಟ್ಲಿ ಅರೌಂಡ್ ನಾವೆಲ್ಲ ಅದೇ ಇದರಲ್ಲಿ ಬಂದ್ರು, ಲ್ಯಾಂಡ್ ಲೈನ್, ಪೇಜರ್, ಮೊಬೈಲ್ ದಾಟ್ಕೊಂಡು ಈಗ ಡಿಜಿಟಲ್ ಏಜ್ ಅಲ್ಲಿ ಅದರಲ್ಲಿ ಒಂದು ಮೆಸೇಜ್ ಕಳ್ಸಕ್ಕಾಗ್ಲಿ ರಿಸೀವ್ ಮಾಡಕ್ಕಾಗ್ಲಿ 13 ರೂಪಾಯಿ ಆ ಕಾಲಕ್ಕೆ. ಐ ಸ್ಟಿಲ್ ಹ್ಯಾವ್ ದ ಬಿಲ್ಸ್. ಐ ಲೈಕ್ ಟು ಕೀಪ್ ದೋಸ್ ಕೈಂಡ್ಸ್ ಆಫ್ ಓಲ್ಡ್ ಥಿಂಗ್ಸ್. ಪೇಜರ್ ಬಂದು ಐ ಥಿಂಕ್ ಒಂದೇ ವರ್ಷಕ್ಕೆ, ಐ ಥಿಂಕ್ ಇಟ್ ವಾಸ್ ದಟ್ ಕ್ಲೋಸ್ ಆಗಿ ಮೊಬೈಲ್ ಇಮಿಡಿಯೇಟ್ ಮೊಬೈಲ್ಸ್ ಅದು ನೋಕಿಯಾ ಬಂತು ಫಸ್ಟ್. ಅದ್ರಲ್ಲಿ ಒಂದು ದೊಡ್ಡ ಆಂಟನಾ ಬೇರೆ ಇರ್ತಾ ಇತ್ತು. ಹೀಗೆ ಇಷ್ಟು ದೊಡ್ಡ ಒಳ್ಳೆ ಈ ಪೊಲೀಸ್ನವ್ರು ವಾಕಿ ಟಾಕಿ ಇಟ್ಕೊಂತಾರಲ್ಲ ಆಗಿರ್ತಾ ಇತ್ತು. ಏನಿದಕ್ಕೆ ಇವಳಿಗೆ ಇಷ್ಟು ಮುಖ್ಯದ ಕೆಲಸ ಮೊಬೈಲ್ ಇಟ್ಕೊಂಡು ಅಂತ ಜನ ಯೋಚನೆ ಮಾಡ್ಬೇಕು, ಅಷ್ಟು ದಪ್ಪ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕು. ಅದನ್ನ ಇಟ್ಕೊಂಡಿದ್ದು ಕೂಡ ನಾನು ಈ ತರದ ರಿಕ್ವೈರ್ಮೆಂಟ್ ಕಾಲ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ. ದಟ್ ವಾಸ್ ಆಲ್ಸೋ ಚಾರ್ಜಬಲ್, ಔಟ್ ಗೋಯಿಂಗ್ ಇನ್ಕಮಿಂಗ್ ಎರಡು. ಬಟ್ ಐ ಡಿಂಟ್ ಮೈಂಡ್ ಫಾರ್ ಆಲ್ ದಟ್. ಸೊ ಆ ಪೇಜರ್ಸ್, ಆ ಮೊಬೈಲ್ಸ್ ಬರೋದಕ್ಕೆ ಮುಂಚೆ ಆ ಪೇಜರ್ ಅಲ್ಲಿ ಮೆಸೇಜ್ ಬಂದ ತಕ್ಷಣ ಹೋಗಿ ನೀವು ರಕ್ತದಾನ ಮಾಡ್ತಾ ಇದ್ರಾ? ಲ್ಯಾಂಡ್ ಲೈನ್ ಬರ್ತಾ ಇತ್ತು ಅದರಲ್ಲಿ, ಅದಕ್ಕೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಮಾಡ್ತಾ ಇದ್ದೆ. ಬಟ್ ನನಗೆ ಸೆಕೆಂಡ್ ಆರ್ ಥರ್ಡ್ ಇನ್ಸಿಡೆಂಟ್ ಅನ್ಸುತ್ತೆ, ಅದು ಅವಾಗಲೇ ನನಗೆ ಕರೆಕ್ಟ್ ಆಗಿ ಇಂಪಾರ್ಟೆನ್ಸ್ ಏನು ಬ್ಲಡ್ ಡೊನೇಷನ್ ಅಂತ. ಐ ಥಿಂಕ್ ಐ ಶುಡ್ ಶೇರ್ ದಿಸ್ ವಿತ್ ಯು. ದಿಸ್ ವಾಸ್ ಅಟ್ ಬ್ಯಾಂಗ್ಳೂರ್ ಆನ್ಕಾಲಜಿ, ಡಬಲ್ ರೋಡ್ ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಅಲ್ಲಿ.
ಕಾಲ್ ಬಂತು ಇದೇ ರೀತಿಯಾಗಿ ರಕ್ತದ ಅವಶ್ಯಕತೆ ಇದೆ ಅಂತ. ಒನ್ ಆಫ್ ಮೈ ಫ್ರೆಂಡ್ ವಾಲಂಟಿಯರ್, ನಾನು ಬರ್ತೀನಿ ಜೊತೆ ಅಂತ. ತಮಾಷೆಗೆ ಹೋದ್ವಿ, ಹುಡುಗಾಟದ ವಯಸ್ಸು, ಗೊತ್ತಿಲ್ಲ ಸೀರಿಯಸ್ನೆಸ್ ಕೂಡ. ಬಟ್ ಅಲ್ಲಿ ಹೋದಾಗ ಪೇಷಂಟ್ ಬಾಡಿ ಲಿಟ್ರಲಿ ಜಂಪ್ ಆಗ್ತಾ ಇತ್ತು ಹೀಗೆ ಬೆಡ್ ಮೇಲೆ. ಸೊ ರಕ್ತ ಇಲ್ಲ, ಅವ್ರು ಯಾವ್ದೋ ಬೇರೆಯವರ ರಕ್ತ ಕೊಟ್ಟಿದ್ರು, ಅದು ಮ್ಯಾಚ್ ಆಗಿರ್ಲಿಲ್ಲ, ಅವ್ರಿಗೇನೋ ತೊಂದರೆ ಆಗಿತ್ತು ಅನ್ಸುತ್ತೆ. ಸೊ ಅದ್ ನೋಡಿದ ತಕ್ಷಣ ನನಗೆ ಭಯ ಆಗುತ್ತೆ. ಈಗ ನಾನ್ ಕೊಟ್ಬಿಟ್ಟು ಆ ಮನುಷ್ಯನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋದ್ರೆ ನನ್ನಿಂದ ಆಯ್ತು ಅನ್ನೋ ಅಪವಾದ ಬರುತ್ತಲ್ವಾ. ಸೊ ಐ ಥಾಟ್ ಫಾರ್ ಅ ವೈಲ್, ಕೊಡ್ಬೇಕಾ ಬೇಡವಾ ಅಂತ. ದೆನ್ ಐ ಥಾಟ್, ನಾನು ಇಲ್ಲಿವರೆಗೂ ದೇವ್ರು ಬರ್ಸಿದ್ದಾನೆ, ಕೊಟ್ಬಿಡೋಣ, ಹೇಗಾಗುತ್ತೆ ಹಾಗಾಗ್ಲಿ, ನಂದೇನು ಇದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಅವರು ಮ್ಯಾಚ್ ಮಾಡೋದು ಕೊಡೋದು ಹಾಸ್ಪಿಟಲ್ ಅವ್ರು ನೋಡ್ಕೊಳ್ತಾರೆ. ಸೊ ಧೈರ್ಯ ಮಾಡಿ ಕೊಟ್ಬಿಟ್ಟೆ ಬ್ಲಡ್, ಬಂದು ಬಿಟ್ಟೆ ವಾಪಸ್. ನೆಕ್ಸ್ಟ್ ಡೇ ಐ ಗಾಟ್ ಅ ಕಾಲ್ ಒನ್ಸ್ ಅಗೇನ್, ಮೇಡಮ್ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬರಬೇಕು ಅಂತ. ಸೊ ಏನೋ ಅನಾಹುತ ಆಗಿದೆ ನನಗೆ, ಮೋಸ್ಟ್ಲಿ ಐ ವಿಲ್ ನಾಟ್ ಕಮ್ ಬ್ಯಾಕ್ ಟು ಆಫೀಸ್, ಸ್ಟೇಷನ್ ಗಿಷನ್ ಕರ್ಸ್ಕೊಂಡು ಹೋಗ್ತಾರೆ. ನಾನು ದೈವವಾಗಿ ಹೋಗ್ತೇನೆ. ಅಲ್ಲಿ ಹೋದ್ರೆ 360 ಡಿಗ್ರಿ ಕಂಪ್ಲೀಟ್ ಡಿಫ್ರೆಂಟ್ ಸಿಚುವೇಶನ್. ತನ್ನ ತಾಯಿ ಆದವರು ಸುಮಾರು ಬಂದು 65-70 ಇಯರ್ಸ್ ಇರ್ಬೋದು. ಆಕೆ ನಾನು ಹಿಂಗೆ ರೂಮ್ ಒಳಗೆ ಹೋದ ತಕ್ಷಣನೇ ಓಡ್ ಬಂದ್ರು. ಆಕೆ ಸೆರಗಲ್ಲಿ ದುಡ್ಡಿತ್ತು, ಹಣದ ಕಂತುಗಳು, 100 ರೂಪಾಯಿ ಅವಾಗ ಮ್ಯಾಕ್ಸಿಮಮ್ ಡಿನಾಮಿನೇಷನ್. ಒಂದಷ್ಟು ಮೇ ಬಿ 1 ಲಕ್ಷದಷ್ಟು ಇರಬಹುದೇನೋ ಗೊತ್ತಿಲ್ಲ, 50-60 ಸಾವಿರ ಸಮಥಿಂಗ್ ಬಂಡಲ್ಸ್ ಅಂತೂ ಇತ್ತು. ಆಕೆ ಆ ಹಣದ ಬಂಡ್ಲು ತಂದು ಹೀಗೆ ನನ್ನ ಕಾಲ್ ಮೇಲೆ ಹಾಕ್ಬಿಟ್ಟು, ನಂಗೆ ಏನ್ ನಡೀತಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಆಕ್ಚುಲಿ. ಮಾಡಿದ್ದೆ, ಹಾಕ್ಬಿಟ್ಟು ಶಿ ಫೆಲ್ ಅಟ್ ಮೈ ಫೀಟ್. ತುಂಬಾ ಎಂಬಾರೆಸ್ಮೆಂಟ್ ಆಯ್ತು ನನಗೆ, ಹೇಳ್ಕೊಳಕ್ ಆಗದೆ ಇರೋಷ್ಟು ಮುಜುಗರ ಆಗೋದು. ದೊಡ್ಡ ವಯಸ್ಸಿನ ಆಕೆ ಈ ರೀತಿ ಏನ್ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಅವರು ಒಂದ್ ಮಾತು ಹೇಳಿದ್ರು, ಜನ್ಮ ಕೊಟ್ಟಿರೋ ತಾಯಿ ನಾನಮ್ಮ, ಆದ್ರೆ ಪ್ರಾಣ ಕೊಟ್ಟು ಅವನನ್ನ ಕಾಪಾಡಿರೋ ತಾಯಿ ನೀನು ಅಂತ ಹೇಳಿದ್ರು. ನಾನು 25ನೇ ವಯಸ್ಸಲ್ಲಿ ಅದು ತುಂಬಾ ದೊಡ್ಡ ಮಾತು ಕೇಳೋಕೆ. ಆವತ್ತು ನನ್ಗೆ ನಿಜವಾದ ಇಂಪಾರ್ಟೆನ್ಸ್ ಅರ್ಥ ಆಯ್ತು. ಅಲ್ಲಿಂದ ತಿರುಗಿ ನೋಡ್ಲಿಲ್ಲ. ಇಟ್ ವಾಸ್ ಅ ವೆರಿ ಅಷ್ಟು ಮಾತ್ರ ಹೇಳ್ತಾರೆ. ದುಡ್ಡಿಗೆ ಯಾವ ಲೆಕ್ಕ. ಇವ್ ನೋಡಿ, ಈ ಕೋವಿಡ್ ಟೈಮ್ ಅಲ್ಲಿ ಎಲ್ರಿಗೂ ಗೊತ್ತಾಗ್ಬಿಡ್ತು ಎಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಹಣ ತಗೊಳ್ಳಿಲ್ಲ, ಹೇಳ್ಬೇಕು. ಇಟ್ ವಾಸ್ ಅ ಜೆಸ್ಚರ್, ಅವರು ತೋರಿಸಿದ ಭಾವನೆ ಆತರ ಇತ್ತು. ಹೌದು ಹೌದು ಅಲ್ವಾ. ಅದನ್ನ ನಾನು ಹೇಳ್ತಾ ಇರೋದು ನೋಡಿ, ದುಡ್ಡಿನ ಮಹತ್ವ. ನಾವು ಎಷ್ಟೆಷ್ಟೋ ದುಡ್ಡಿನ ಹಿಂದೆ ಓಡಾಡ್ತೀವಿ, ಅದನ್ನ ಅಷ್ಟು ಸಂಪಾದನೆ ಮಾಡ್ಬೇಕು ಅಂತ. ಎಷ್ಟು ಲಕ್ಷ ಇರೋರು ಕೂಡ ಮನೇಲೇ ಇರ್ಬೇಕಾಯ್ತು. ಎಷ್ಟೇ ಲಕ್ಷ ಕೂಡ ಇದ್ರು ಅಫೆಕ್ಟ್ ಆದಾಗ ಏನು ಮಾಡಕ್ ಸಾಧ್ಯ ಇರಲಿಲ್ಲ ಅಲ್ವಾ. ಸೊ ಇವಾಗ ಅನ್ಸುತ್ತೆ, ನೀವು ಎಷ್ಟೆಲ್ಲ ಮಾಡಿ ಫ್ಯಾಮಿಲಿ ಜೊತೆ ನೀವೇನ್ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ಅಥವಾ ನೀವೇನ್ ಮಾಡ್ತೀರಿ, ನೀವು ಮಾಡಿರೋ ಸಾಧನೆ ಏನಿದೆ ಅದನ್ನೇ ನಿಮ್ಗೆ ಕಾಯ್ತಾ ಇರೋದು. ಅಲ್ಟಿಮೇಟ್ಲಿ ನೀವು ನೋಡಿದಾಗ ವೆನ್ ಯು ಲುಕ್ ಬ್ಯಾಕ್ ಇನ್ ಯೋರ್ ಲೈಫ್, ನಿಮ್ಮ ಲೈಫಲ್ಲಿ ಈ ಥರದ್ದೊಂದು ನೀವು ಮಾಡಿದ್ರೆ ಟುಡೇ ಯುವರ್ ಅ ಗೋಲ್ಡನ್ ಡೋನರ್. ಸೊ ಆ ಥರದ ಜನ ನಿಮ್ಮನ್ನು ನೋಡಿ ಸಾಕಷ್ಟು ಜನ, ಸಾವಿರಾರು ಜನ ಇನ್ಸ್ಪೈರ್ ಆಗಿ ನಾವು ಕೂಡ ರಕ್ತದಾನ ಮಾಡಬೇಕು ಅಥವಾ ಇನ್ನೊಂದೇನೋ ಸೋಷಿಯಲ್ ಸರ್ವಿಸ್ ಮಾಡಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೋಬೇಕು ಅಂತ ಇನ್ಸ್ಪೈರ್ ಆಗ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಹ್ಯಾಪಿ. ಅಂಡ್ ಇದು ಆಕ್ಚುಲಿ ಎ ವೆರಿ ಟಚಿಂಗ್ ನಂಬರ್. ಅನ್ಲೆಸ್ ಐ ಡಿಡ್ ಮೈ 50, ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ ನನ್ನನ್ನ ಜನ ನಡೆಸ್ಕೊಳ್ಳೋ ರೀತಿನೇ ಬದಲಾವಣೆ. ಸೊ ದೇರ್ ಐ ಫೆಲ್ಟ್ ದಟ್ ಸಮ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಐ ಹ್ಯಾವ್ ಟಚ್ಡ್. ಖಂಡಿತವಾಗ್ಲೂ ಇಲ್ಲ. ನಾನು ನೀವು ಹೇಳಿದಾಗ, ನಾವು ಬಿಗಿನಿಂಗ್ ಅಲ್ಲಿ ಮಾತಾಡಿದಾಗಲೇ ಇವತ್ತಿಗೂ ಕೂಡ ಮನೆಗಳಲ್ಲಿ ನಾವು ರಕ್ತದಾನ ಮಾಡ್ತೀವಿ ಅಂದ್ರೆ ಹಿರಿಯರಿದ್ರೆ ಬೇಡ ಅಂತ ಡಿಸ್ಕರೇಜ್ ಮಾಡ್ಬಿಡ್ತಾರೆ. ಇನ್ನೊಬ್ರು ಯಾರೋ ಲವ್ಡ್ ಒನ್ಸ್ ಇರ್ಬೋದು, ಬೇಡ ಏನಕ್ಕೆ ಹೋಗ್ತೀರಾ ಅನ್ನೋ ತರನೇ ಹೇಳ್ಬೋದೇನೋ. ಬಟ್ ಅದೆಲ್ಲ ಮೀರಿ ನೀವು 54 ಸಲ ಮಾಡಿದ್ರೆ, 50 ಸಲ ಮೇಲೆ ರಕ್ತದಾನ ಮಾಡ್ತೀರಾ ಅಂದ್ರೆ ಇಟ್ಸ್ ವೆರಿ ಬಿಗ್ ಥಿಂಗ್. ಸೊ ಐ ಥಿಂಕ್ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನೀವು ಈ ಥರದ್ದು ಈ ವಿಷಯದ ಬಗ್ಗೆ ಎಲ್ಲ ಹೇಳಿದ್ದೀರಾ. ಯಂಗ್ಸ್ಟರ್ಸು ಅಥವಾ ಹೊಸದಾಗಿ ಯಾರಾದರೂ ಹೋಗಿ ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು, ಅಥವಾ ನಿಮ್ಮನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು, ಏನಾದರೂ ನಿಮ್ಮ ಈಗ ನೀವೇನು ಅಪ್ಡೇಟ್ಸ್ ಕೊಡ್ತಾ ಇರ್ತೀರಾ, ವರ್ಷಕ್ಕೆ ಒಂದ್ಸಲ ನೀವೇನು ಕ್ಯಾಂಪ್ಸ್ ಮಾಡ್ತೀರಾ, ಆ ಕ್ಯಾಂಪ್ಸ್ ಬಗ್ಗೆ ಒಂದ್ಸಲ ಅಂತ ಲಿಮಿಟ್ ಏನಿಲ್ಲ. ವಿ ಕೀಪ್ ಡೂಯಿಂಗ್. ಆಕ್ಚುಲಿ ನಾನು ನಾಟ್ ಓನ್ಲಿ ಮೈ ಗವರ್ನಮೆಂಟ್ ಆಫ್ ಇಂಡಿಯಾ ಸರ್ವಿಸ್, ಐ ಆಲ್ಸೋ ಕೌನ್ಸಿಲ್ ದ ಡಿಸ್ಟ್ರೆಸ್. ಅವಶ್ಯಕತೆ ಇರೋರಿಗೆ. ಸೊ ಈ ಕೌನ್ಸಿಲಿಂಗ್ ಗೆ ಅಥವಾ ನಿಮ್ಮ ಕ್ಯಾಂಪ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ದು ಐಡಿ ಫೇಸ್ಬುಕ್ ಏನಾದರೂ ಐಡಿ ಇದೆಯಾ? ಅಥವಾ ಆಶಾ ಸೂರ್ಯನಾರಾಯಣ ಅಂತ ಫೇಸ್ಬುಕ್. ಆಶಾ ಸೂರ್ಯನಾರಾಯಣ ಫೇಸ್ಬುಕ್. ಓಕೆ ಓಕೆ. ಅಂಡ್ ಐ ಹ್ಯಾವ್ ಅನದರ್ ಫೇಸ್ಬುಕ್ ಪೇಜ್ ಆಲ್ಸೋ. ನಂದೇ ಅದನ್ನ ಟ್ರಸ್ಟ್ ಮಾಡಬೇಕು ಅಂತ ಇದ್ದೀನಿ, ಹೋಪ್ ಫಾರ್ ಮೋರ್ ಅಂತ. ಹೌದಾ? ಇನ್ನೊಂದು ನೀವು ಕೌನ್ಸಿಲಿಂಗ್ ಬಗ್ಗೆ ಕೇಳಿದ್ರಿ, ಅದು ಕೂಡ ಒಂದು ಅವಿಸ್ಮರಣೀಯ ಅನುಭವ. ಒಂದು ಇನ್ಸಿಡೆಂಟ್ ಮಾತ್ರ ಫೋನ್ ಮಾಡಿ. I was working for one particular place as a counselor. Time slots a lot ಆಗಿರುತ್ತೆ. Just ಹೋದೆ, ಕೂತ್ಕೊಂಡೆ. We are not supposed to use our personal phones. ಅಲ್ಲೇ ಲ್ಯಾಂಡ್ಲೈನ್ ಇರುತ್ತೆ, ಅದನ್ನೇ ಉಪಯೋಗ ಮಾಡಬೇಕು. And we are not supposed to give our personal numbers also. ನಮಗೆ ಬೇರೆ ತರ ತೊಂದರೆ ಆಗುತ್ತೆ. ಬಟ್ ಅವತ್ತಿನ ಸನ್ನಿವೇಶ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಡಾಕ್ಟರ್ ಒಬ್ರು ವಾರಣಾಸಿಯಿಂದ ಫೋನ್ ಮಾಡಿದ್ರು.
ಈ ವಾಸ್ ಆಲ್ಮೋಸ್ಟ್ ಕ್ರೈಯಿಂಗ್, ಅಂದ್ರೆ ಅವ್ರಿಗೆ ಮಾತು ಬರದೇ ಇರೋಷ್ಟು ಅಳ್ತಾ ಇದ್ರು. ಅರೆ. ಕಾರಣ ಏನು ಅಂದ್ರೆ ಅವ್ರ ಕ್ಲೋಸ್ ಫ್ರೆಂಡ್ ಒಬ್ಬರಿಗೆ ಮದುವೆ ಆಗಿತ್ತಂತೆ. ಹಾ. ಸಮ್ ಪ್ರಾಬ್ಲಮ್ ವಿತ್ ದ ಹಸ್ಬೆಂಡ್, ಡಿಫರೆನ್ಸಸ್ ಏನೋ ಆಗಿದೆ. ಅವರು ಅಲ್ಲಿ ಬಿಟ್ಟು ತಾಯಿ ಮನೆಗೆ ಬಂದಿದ್ದಾರೆ ವಾರಣಾಸಿನಲ್ಲಿ. ಇವ್ರು ಬಂದಾಗ ಅದು ಕೋಇನ್ಸಿಡೆಂಟ್ಲಿ ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಶಿ ಈಸ್ ಥಿಂಕಿಂಗ್ ಬಿಕಾಸ್ ಆಫ್ ಹರ್, ತಾನು ಕೊಟ್ಟಿರೋ ಸ್ಟ್ರೆಸ್ ಇಂದ ತಾಯಿಗೆ ಈ ತರ ಆಗಿದೆ ಅಂತ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡು ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಅಡ್ಮಿಟ್ ಮಾಡ್ಬಿಟ್ಟು ಮನೆಗೆ ಬಂದು ಶಿ ಹ್ಯಾಸ್ ಕಾಲ್ಡ್ ದಿಸ್ ಡಾಕ್ಟರ್ ಫ್ರೆಂಡ್. ನಂಗೆ ಈ ತರ ಆಗಿದೆ, ತಪ್ಪು ಮಾಡಿದ್ದೀನಿ ನಾನು, ನನ್ನ ಪ್ರಾಬ್ಲಮ್ ನಾನೇ ಫೇಸ್ ಮಾಡ್ಕೋಬೇಕಾಗಿತ್ತು, ನಮ್ಮ ಅಮ್ಮಂಗೆ ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಬಿಕಾಸ್ ಆಫ್ ಮೀ, ಸೊ ಐ ಶುಡ್ ನಾಟ್ ಬಿ ಅಲೈವ್, ನಾನು ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡಾಕ್ಟರ್ದು ನನಗೆ ಫೋನ್ ಮಾಡಿದ್ರು, ನಾನು ಬೆಂಗಳೂರಲ್ಲಿ ಇದ್ದೀನಿ, ಇದು ನಡೀತಾ ಇರೋದು ವಾರಣಾಸಿ. ಇದು ತಡೆಗಟ್ಟೋದು ತುಂಬಾ ಕಷ್ಟಕರವಾದ ಕೆಲಸ. ಗೊತ್ತಿಲ್ಲ ನಂಗೆ ಆ ಮೊಮೆಂಟ್ ಅಲ್ಲಿ ಎನರ್ಜಿ ಹೇಗೆ ಬಂತು ಅಂತಾನು ನನಗೆ ಗೊತ್ತಿಲ್ಲ. ಐ ಇಮಿಡಿಯೇಟ್ಲಿ ಯೂಸ್ಡ್ ಮೈ ಮೊಬೈಲ್, ಮಾತಾಡ್ಕೊಂಡು ಲ್ಯಾಂಡ್ ಲೈನ್ ಅಲ್ಲಿ ಹಾಗೇನೆ ಹೆಲ್ಪ್ ಲೈನ್ ನಂಬರ್ ತಗೊಂಡು ವಾರಣಾಸಿದು ನಿಯರೆಸ್ಟ್ ಸ್ಟೇಷನ್ ತಗೊಂಡು ನಂಬರು 2 ಆತನ್ ಕೊಟ್ಟು, ನೀನೊಂದ್ ಕಡೆ ಮಾಡು ನಾನೊಂದ್ ಕಡೆ ಮಾಡ್ತೀನಿ ಇಮಿಡಿಯೇಟ್ ಆಗಿ, ಅಂಡ್ ಆಲ್ಸೋ ಯು ಕೀಪ್ ಕಾಲಿಂಗ್ ಹರ್ ಅಂತ ಒಂದು ಅನಾಹುತ ನಡೀದೇ ಇರೋಂಗೆ ತಡಿ ಅಂತ ಹೇಳಿ ಹೆಲ್ಪ್ ಲೈನ್ ಸೆಂಟರು ಪೊಲೀಸ್ ಸ್ಟೇಷನ್ ಎರಡಕ್ಕೂ ಫೋನ್ ಮಾಡಿ they went and they broke open the door. She was all about to hang. Mostly film story ತರ ಹಂಗೆ ಅನ್ಸುತ್ತೆ ನೋಡಿ. She was saved. ಹೌದಾ? ನಿಮಗೆ ಅದು ಕಾಂಟ್ಯಾಕ್ಟ್ ಹೆಂಗ್ ಸಿಗ್ತದು? ಅಂದ್ರೆ ಅವರು ಇಲ್ಲ ಅವರೇ ಮಾಡ್ತಾರೆ. I was working for one organization to do this counseling. Okay. Working means it's a voluntary working. Voluntary working. ಹೌದು. So ಆ ಲ್ಯಾಂಡ್ ಲೈನ್ ಗೆ ಅವರು ಕಾಲ್ ಮಾಡಿದ್ರು. Then I used my mobile data and picked up the numbers. ಹ್ಯಾಂಡಿಯಾಗಿ ಅವ್ರಿಗೂ ಕೊಟ್ಟು ನಾನು ಕ್ವಿಕ್ ಆಗಿ ಮಾಡಬೇಕಿದೆಲ್ಲ ಅಲ್ವಾ? ಸೊ ಯು ಆರ್ ಅ ಹೀರೋ ಅಂತ. ವೆರಿ ನೈಸ್. ಸೊ ಫ್ಯಾಂಟಾಸ್ಟಿಕ್ ಇನ್ಸಿಡೆಂಟ್ಸ್ ಇದೆಲ್ಲ ನೋಡ್ತಾರೆ. ಹೌದು, ಆ ಥರ ತುಂಬಾ ಅನುಭವಗಳು ಆಗಿದೆ. ದಟ್ ಇಸ್ ವಾಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ನಮ್ ಪರ್ಫೆಕ್ಟ್ ಆಗೋದು, ಸೂಟೇಬಲ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದೀರಾ. ನಿಮಗೆ ಅಂದರೆ ಸಾಕಷ್ಟು ಬೇರೆ ಕಡೆ ಬೇರೆ ಬೇರೆ ಇದು ಅವಾರ್ಡ್ಸು ಅದರದ್ದು ಏನಾದರೂ ಬಂದಿರ್ಬೋದು, ಅಂದರೆ ನಿಮ್ಮ ಸರ್ವಿಸ್ನ ರೆಕಗ್ನೈಸ್ ಮಾಡಿರ್ಬೋದು ಸಾಕಷ್ಟು ಜನ. ಅದ್ರ ಬಗ್ಗೆ ತಿಳಿಸ್ಕೊಡಿ. ರೆಕಗ್ನಿಷನ್ಸ್ ಬಹಳ ಕಡಿಮೆ ಅಂತ ಹೇಳ್ಬೋದು, ಬಿಕಾಸ್ ಪೀಪಲ್ ಲೈಕ್ ಟು ಪ್ರಮೋಟ್ ದೆಮ್ಸೆಲ್ಸ್. ಹೌದು, ಬೆಳೆಯೋರಿಗೆ ಅವಕಾಶ ಮಾಡಿಕೊಡೋದು ತುಂಬಾ ಕಡಿಮೆ. ಮೇ ಬಿ ನಿಮ್ಗೂ ಅದ್ರ ಕಾಂಪಿಟೇಷನ್ ಹೇಗಿದೆ ಮಾರ್ಕೆಟ್ ಅಲ್ಲಿ ಅನ್ನೋ ಅನುಭವ? ಎಲ್ಲ ಫೀಲ್ಡ್ ಎಲ್ಲ ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈಗ ಕೊಡೋರು ಬೇರೆ, ಲೈಕ್ ಐ ಸೆಡ್, ಬಟ್ ನಿಮ್ಮ ಸರ್ವಿಸಸ್ಗೆ ಬಟ್ ನಿಮ್ದು ಸಾಕಷ್ಟು ನೀವು ಮಾಡಿರೋ ಸಾಧನೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಅಷ್ಟು ಸಾಧನೆಗೆ ಯಾವ್ಯಾವ ತರ ರೆಕಗ್ನಿಷನ್ ಸಿಕ್ಕಿದೆ? ಅದೇ, there is a lot of competition. I can tell you very frankly, ನಾನು ಏನಾಗಿದ್ದೀನಿ that is because of my own efforts ಅಂತ ಹೇಳ್ಬೋದು. ಬೇರೆಯವ್ರ ಸಹಕಾರ ನನಗೆ ತುಂಬಾ ಕಡಿಮೆ ಸಿಕ್ಕಿದೆ. I am a member of Lions Clubs International, like I said. ಸಾಕಷ್ಟು ಕ್ಲಬ್ ಲೆವೆಲ್ ಅವಾರ್ಡ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಅವಾರ್ಡ್ಸ್ ಬಂದಿದೆ. And 2 terms continuously I have served as secretary. ಹೌದಾ? Lions Club. Lions Club. Okay. And we also do lot of programs through Lions Clubs. Camps ಮಾಡ್ತೀವಿ, health camps, blood donation camps, eye camps, free eye surgeries ಕೂಡ ಮಾಡ್ಕೊಡ್ತೀವಿ ಬಡವರಿಗೆ. And body security force. ಹೌದು ಹೌದು ಹೌದು. Yearly we do health camp, general health camp ಮಾಡ್ಕೊಡ್ತೀವಿ. ಸೊ ಯೋಧರು ಏನಿದ್ದಾರೆ BSF ಅಲ್ಲಿ, ಯೋಧರು ಅಂದ್ರೆ ಇನ್ ಸರ್ವಿಸ್ ಗೆ ಮಾಡಲ್ಲ. For retired people they will have an association meeting annually. ಆ ಟೈಮ್ ಅಲ್ಲಿ ಅವ್ರಿಗೆ ನಾವು ಮಾಡ್ಕೊಡ್ತೀವಿ. We will have various disciplines, like I said, ಕಣ್ಣು, ಜನರಲ್ ಚೆಕಪ್, ಡಯಾಬಿಟಿಸ್ ಚೆಕಪ್, ಆಮೇಲೆ ಡೆಂಟಲ್ ಚೆಕಪ್, ಬೇರೆ ಬೇರೆ ಅವ್ರ ಕಡೆಯಿಂದ ಒಂದು ಲಾಸ್ಟ್ ಇಯರ್ ರೆಕಗ್ನಿಷನ್ ಇತ್ತು ನನಗೆ, ಟುವರ್ಡ್ಸ್ ಹ್ಯೂಮನ್ ಸರ್ವಿಸ್ ಅಂಡ್ ಡೊನೇಷನ್ ಅಂತ. ಅಂಡ್ ಲಯನ್ಸ್ ಕ್ಲಬ್ಸ್ ಇಂದ ಬಂದಿದೆ ಸುಮಾರು ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಅಂಡ್ ಕ್ಲಬ್ ಲೆವೆಲ್ 3 ಆಗಿದೆ. ಇದು ಬಿಟ್ಟರೆ ನಿಸರ್ಗ ಫೌಂಡೇಶನ್ ಇಂದ. ಅಂಡ್ ಐ ಆಮ್ ಆಲ್ಸೋ ಎ ಹ್ಯೂಮನ್ ರೈಟ್ಸ್ ಮೆಂಬರ್. ಓಕೆ. ತುಂಬಾ ಹೇಳ್ಕೊಳ್ತಾರೆ. ಇಲ್ಲ ಸಿ ಏನಾಗುತ್ತೆ, ಈ ಕಾರ್ಯಕ್ರಮ ನೋಡಿದಾಗ ಸಾಕಷ್ಟು ಜನಕ್ಕೆ ಇದು ನೀವು ಒಂದು ಇನ್ಸ್ಪಿರೇಷನ್ ಆಗಿ ಹೊರಗೆ ಬರ್ತೀರಾ. ಯಾಕಂದ್ರೆ ಆ ನಿಮ್ಮನ್ನ ನೋಡಿ, ನಿಮ್ಮ ಸಾಧನೆಗಳನ್ನ ನೋಡಿ ಅವ್ರು ಇನ್ಸ್ಪೈರ್ ಆಗಿ ಅವರು ಕೂಡ ಆ ನಿಟ್ಟಿನಲ್ಲಿ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲವಾರು ಜನ ಹೆಣ್ಮಕ್ಳು ಅವರು ಕೂಡ ಕೆಲ್ಸಗಳಿಗೆ ಹೋಗ್ತಾ ಬೇರೆ ಏನಾದರೂ ಸರ್ವಿಸ್ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದಾಗ ದಾರಿ ಗೊತ್ತಾಗದೆ ಇರುವಾಗ ಅಥವಾ ಇದೇನೋ ಒಂದು ಗೈಡೆನ್ಸ್ ತರ ಆಗ್ಬೋದು ಅವರಿಗೆ. ಕೆಸಾಪ್ಸ್ ಅಂತ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಅವ್ರದ್ದು ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಸೌತ್ ಇಂಡಿಯನ್ and national women South Indian women achiever. Okay. National excellency of women achiever award. That is from a UK based company.
ಜಸ್ಟ್ ಹ್ಯಾಪನ್ ಆನ್ ಮಾರ್ಚ್ 8th. ವಾವ್, ಮೆನ್ಸ್ ಡೇ. ನಾನು ಬಂದ ಮೇಲೆ ಇದೆಲ್ಲ ಪ್ರಾಬ್ಲಮ್ ಶುರು ಆಯ್ತು. ಲಕ್ಕಿಲಿ ಐ ಡಿಡ್ ಗೆಟ್ ಇಂಟು ದಿಸ್ ಕೊರೋನಾ ಇಶ್ಯೂಸ್. ಎಲ್ಲಿ ಹೋಗಿದ್ರಿ ನೀವು? ಡೆಲ್ಲಿನಲ್ಲಿ ನಡೀತು ಕಾರ್ಯಕ್ರಮ. ಅದ್ರ ಬಗ್ಗೆ ಹೇಳಿ, ಆ ಕಾರ್ಯಕ್ರಮ ಬಗ್ಗೆ ಹೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಆಕ್ಚುಲಿ ಆರ್ಗನೈಸ್ಡ್ ಬೈ ಎಲೈಟ್ ಕ್ಲಬ್ಸ್ ಅಂತ, ಸರಿ, UK ನಲ್ಲಿ ಬೇಸ್ಡ್ ಕಂಪನಿ. ಸೊ ಸಂಬಡಿ ಹ್ಯಾಸ್ ರೆಕಮೆಂಡೆಡ್. ಸೊ ಕಾಲ್ ಬಂತು ಒಂದಿನ ಇದೇ ರೀತಿಯಾಗಿ. ಸೊ ವಿ ವಾಂಟ್ ಟು ಅವಾರ್ಡ್ ಯು, ನಿಮ್ಗೆ ಒಪ್ಪಿಗೆ ಇದ್ರೆ ಅಂತ ಕೇಳಿದ್ರು. ಕ್ಯಾರೆಕ್ಟರ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಸ್ಟೇಸ್ ಅಟ್ ಡೆಲ್ಲಿ. ಸೊ ಎರಡೂ ಕೆಲಸ ಆಗುತ್ತೆ ಅನ್ಕೊಂಡು ನೋಡ್ದಂಗೂ ಆಗುತ್ತೆ ಒಪ್ಕೊಂಡೆ. ಹೋಪ್ ಅಂತ. ವೆರಿ ನೈಸ್. ನಾವು ಕೂಡ ಈ ಹರೀಶ್ ರಾಜ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಮಹಿಳಾ ಸಾಧಕರು ಏನಿದ್ದಾರೆ ಅವ್ರ ಬಗ್ಗೆ ಅವ್ರ ಲೈಫ್ ಬಗ್ಗೆ, ಅವ್ರ ಸಾಧನೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಈ ಥರದೊಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಆ್ಯಂಡ್ ಟು ಸಿ ದಟ್ ನೀವು ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡಿ ಕೂಡ ತುಂಬ ಹಂಬಲ್ ಆಗಿದ್ದೀರಾ, ವೆರಿ ಡೌನ್ ಟು ಅರ್ತ್. ನಿಮ್ಮ ಅಚೀವ್ಮೆಂಟ್ಸ್ ಜನಗಳಿಗೆ ತಲುಪಲಿ. ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ನಿಮ್ಮದು? Future plans is to dedicate more towards these causes and promote women donors mainly, and motivate the youth. Okay. Hayana aspect ಏನಿದೆ ಅದನ್ನು ಓವರ್ಕಮ್ ಮಾಡಿ. And even during this COVID period, ತುಂಬಾ ಬ್ಲಡ್ ರಿಕ್ವೈರ್ಮೆಂಟ್ಸ್ ಇತ್ತು. ಕ್ಯಾಂಪ್ಸ್ ಮಾಡುವಂತ ಅವಕಾಶ ಇರಲಿಲ್ಲ. ಸೊ ಇನ್ ದ ಗ್ರೂಪ್ ಆಫ್ 5 people, ಈಗ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಏನಾದರೂ ಬಂದು ಅವರು ಡೊನೇಟ್ ಮಾಡ್ಬೋದಾ, ರಕ್ತದಾನ ಮಾಡಬಹುದು. ದಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ, ಬಟ್ ಜನಕ್ಕೆ ಭಯ. ಯು ನೋ ದಟ್ ಅಲ್ವಾ, ಈವನ್ ದ ಮಾರ್ಕೆಟ್ ಇಸ್ ಓಪನ್, ಹೋಟೆಲ್ಸ್ ಸೊ ಜನಕ್ಕೆ ಇನ್ನೂ ಸ್ವಲ್ಪ ಭಯ ಇದೆ. ಟೇಕ್ಸ್ ಟೈಮ್ ಟು ಪಿಕ್ ಅಪ್ ಆಲ್ ದಟ್. ಇವಾಗಂತೂ ಹರ್ಡ್ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ವಿಪರೀತ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇಟ್ಸ್ ಬೆಟರ್ ನಾಟ್ ಟು ಡೂ. 5 ಜನದ ತರ ಕರ್ಕೊಂಡು ಹೋಗಿ ನಾನು ಸುಮಾರು ಹಾಸ್ಪಿಟಲ್ಸ್ ಅಲ್ಲಿ, ಫ್ರೆಂಡ್ ಸರ್ಕಲ್ ನಲ್ಲಿ ಬೈ ವರ್ಡ್ ಆಫ್ ಮೌತ್ ನಾನೇ ಖುದ್ದಾಗಿ ಜೊತೆ ಹೋಗಿ ರಕ್ತ ಕೊಡಿಸಿ ಬಂದಿದ್ದೀನಿ ಈ ಪೀರಿಯಡ್ ಅಲ್ಲೂ ಕೂಡ. ಬಿಕಾಸ್ ಜಾಸ್ತಿ ಜನ ಹೋಗಕ್ಕಾಗಲ್ಲ. 4 to 5 people have helped them. ಅದಲ್ದಿರ DIPR, Department of Information and Public Relations, they have recognized me as a she warrior for Aunty Nagar. So I am grouping people from 30 to 40. Weekend ಅಲ್ಲಿ ಕ್ಯಾಂಪ್ಸ್ ಮಾಡ್ತಾ ಇದ್ದೀನಿ, ಪ್ರಮೋಟಿಂಗ್ ದ ಮೆನ್ಸ್ಟ್ರುವಲ್ ಹೆಲ್ತ್, ಲ್ಯಾಕ್ಟೇಷನ್ ನಾಲೆಡ್ಜ್, ಹೈಜೀನ್ ಮ್ಯಾನೇಜ್ಮೆಂಟ್, COVID-19 ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಎಲ್ಲ ಒಂದು half an hour ಸೆಷನ್ ಮಾಡಿ. They are giving some free products like sanitary pads, ಆಗಿರ್ಬೋದು, ಸ್ಯಾನಿಟೈಸರ್, ಅದೆಲ್ಲ ಕೊಡ್ತಾ ಇದ್ದಾರೆ. Just one motivation for them to come to one place. ಸುಮಾರು, and we are also trying to promote cloth pads. Because of the existing ಏನಿದೆ ಅದು ಕ್ಯಾನ್ಸರಸ್ ಅನ್ನೋದನ್ನೊಂದು ಅವೇರ್ನೆಸ್ ಕೊಟ್ಟು ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಲೀಡಿಂಗ್ ಆಂಟಿ ನಗರ್ ಶಿ ವಾರಿಯರ್ ಅಂತ. ಶಿ ವಾರಿಯರ್ ಅಂತ ವೆರಿ ನೈಸ್. ಹಲವಾರು ಆನ್ಗೋಯಿಂಗ್ ಪ್ರಾಜೆಕ್ಟ್. ಸೋಷಿಯಲ್ ಸರ್ವಿಸ್ ಅಲ್ಲೇ ಕೂಡ ಸಾಕಷ್ಟು ಅಂದ್ರೆ ಬೇರೆ ಬೇರೆ ದಾರಿಗಳಿದೆ. ಜನ ಬಂದು ಏನಾದರೂ ಅವ್ರನ್ನ ತೊಡಗಿಸ್ಕೋಬೇಕು ಅಂದ್ರೆ, ಯಾರಾದ್ರೂ ರೀಚ್ ಔಟ್ ಮಾಡಬೇಕು ಅಂದ್ರೆ, ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ಕೂಡ ಸಾಕಷ್ಟು ದಾರಿಗಳಿದೆ. ಅಂಡ್ ಸುಮಾರು ಕಾಲದಿಂದ ವಿ ಹ್ಯಾವ್ ಬೀನ್ ಥಾಟ್, ನಮ್ಮ ಬಾಲ್ಯದಿಂದ ಕೂಡ ವಿ ಹ್ಯಾವ್ ಬೀನ್ ಥಾಟ್ ಲಿವ್ ಅಂಡ್ ಲೆಟ್ ಲಿವ್. ಹೌದು, ನಾವು ಬದುಕಿ ಇನ್ನೊಬ್ಬರನ್ನ ಬದುಕಕ್ ಬಿಡಿ. ಬಟ್ ವಾಟ್ ಸ್ಟೇಟ್ಮೆಂಟ್ ಐ ವುಡ್ ಲೈಕ್ ಟು ಸೇ, ಒಂದ್ ಸ್ವಲ್ಪ ಈಗಿನ ಅವಶ್ಯಕತೆಗೆ ತಕ್ಕಂಗೆ ಅದನ್ನ ಹೊಂದಿಸಿ ಹೇಳ್ಬೇಕು ಅಂದ್ರೆ ಲಿವ್ ಅಂಡ್ ಗಿವ್ ಅಂಡ್ ಲೆಟ್ ಲಿವ್. ನೀವು ಬರೀ ಬಿಡೋದು ಮಾತ್ರ ಅಲ್ಲ, ಏನಾದ್ರೂ ಕೊಟ್ಟು ಬದುಕೋದಕ್ಕೆ ಸಾಧ್ಯ ಆಗೋದು ರಕ್ತದಾನ ಮಾಡಬಹುದು. ಆಮೇಲೆ ಯು ಕ್ಯಾನ್ ಪ್ಲೆಡ್ಜ್ ಯುವರ್ ಐಸ್, ಮಂಡಕ್ಕೆ ಹೋಗೋ ದೇಹಕ್ಕೆ ಅಥವಾ ಸುಟ್ಟು ಭಸ್ಮ ಆಗೋ ದೇಹಕ್ಕೆ ಆರ್ಗನ್ ಡೊನೇಷನ್ ಮಾಡಬಹುದು, ಬಾಡಿ ಡೊನೇಷನ್ ಮಾಡಬಹುದು. ಅಂಡ್ ಇತ್ತೀಚೆಗೆ ಸ್ಕಿನ್ ಡೊನೇಷನ್ ಬಂದಿದೆ, ಸ್ಪೆಷಲಿ ಬರ್ನ್ಟ್ ಕೇಸಸ್ ಅಲ್ಲಿ ಅವ್ರಿಗೆ ತುಂಬಾ ಲಾರ್ಜ್ ಕ್ವಾಂಟಿಟಿ ಅದನ್ನೆಲ್ಲ ಪ್ರಿಸರ್ವ್ ಮಾಡ್ತಾರೆ. ಅಂಡ್ ಫಾರ್ ಯರ್ ಇನ್ಫಾರ್ಮೇಶನ್, ಇದು ವ್ಯವಸ್ಥೆ ಇರೋದು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಮಾತ್ರ. ದೇ ಹ್ಯಾವ್ ಅ ಸ್ಕಿನ್ ಬ್ಯಾಂಕ್. ಸೊ ಕಳ್ಕೊಳ್ಳೋದು ಏನೂ ಇಲ್ಲ. ಸ್ಕಿನ್ ಬ್ಯಾಂಕ್ ಅಂತ ಸ್ಟಾರ್ಟ್ ಆಗಿದೆ. ಸ್ಕಿನ್ ಬ್ಯಾಂಕ್ ಈ ಬರ್ನ್ ವಿಕ್ಟಿಮ್ಸ್ ಇರ್ತಾರಲ್ವಾ, ಅವರಿಗೆ ಯಾವುದೇ ಭಾಗದಲ್ಲಿ ಆಗ್ಬೋದು, ತುಂಬಾ ಡೀಪ್ ಆಗಿ ಡ್ಯಾಮೇಜ್ ಆಗೋದು, ಮತ್ತೆ ಬೆಳೆಯೋ ಅವಕಾಶ ಇರೋದು, ಅದಕ್ಕಾಗುತ್ತೆ ಕಾಸ್ಮೆಟಿಕ್ ಸರ್ಜರೀಸ್ ಆಗುತ್ತೆ. ಸೊ ನಮ್ಮ ದೇಹನ ಯಾವುದೇ ರೀತಿಯಾಗಿ ವೇಸ್ಟ್ ಮಾಡ್ಕೊಳ್ತಿಲ್ಲ. ವಿ ಕ್ಯಾನ್ ಹೆಲ್ಪ್ ಪೀಪಲ್ ಬೈ ಪ್ಲೆಡ್ಜಿಂಗ್ ಅವರ್ಸೆಲ್ಸ್ ಫಾರ್ ಆಲ್. ಹೌದು, ನಮ್ಮ ದೇಹದ ಅಂಗಾಂಗಗಳನ್ನ ಕೂಡ ಪ್ಲೆಡ್ಜ್ ಮಾಡಿ ಫ್ಯಾಮಿಲಿ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಡೆತ್ ಆಗಿದ ತಕ್ಷಣ ಇಂಟಿಮೇಟ್ ಮಾಡಿದ್ರೆ ಅದಕ್ಕೆ ಏನ್ ಬೇಕು ರಿಕ್ವೆಸ್ಟ್ ಹಾಸ್ಪಿಟಲ್ ಅವರೇ ಬಂದು ಮಾಡ್ಕೊಡ್ತಾರೆ. ಸೊ ಇದರಿಂದ ನೋವಾಗೋ ವಿಷಯ ಏನೂ ಇಲ್ಲ, ಧೈರ್ಯ ಮಾಡಬೇಕು ಅಷ್ಟೇ. ಸೊ ವೆರಿ ನೈಸ್. ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ನಿಮ್ಮ ಕಡೆಯಿಂದ ಇವತ್ತಿಗೆ ನಮಗೆ. ವಿ ಆರ್ ಆಲ್ ಎನ್ಲೈಟೆಂಡ್. ಅಂಡ್ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತಂದರೆ, ಮೇ ಯು ಹ್ಯಾವ್ ವೆರಿ ಗುಡ್ ಹೆಲ್ತ್. ನೀವು ಅಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಾ, ರಕ್ತದಾನ ಮಾಡಿದ್ದೀರಾ, ಗೋಲ್ಡನ್ ಬ್ಲಡ್ ಡೋನರ್. ಸೊ ನಿಮಗೆ ರಕ್ತ ಇನ್ನಷ್ಟು ಬರಲಿ,
ಆದಷ್ಟು ನಿಮ್ಮ ಹೆಲ್ತ್ ಚೆನ್ನಾಗಿರ್ಲಿ. ನಿಮ್ಮಂತ ಸಪೋರ್ಟ್ ಖಂಡಿತ ಎನ್ಕರೇಜ್ಮೆಂಟ್ ಖಂಡಿತ ಬೇಕೇ ಬೇಕು, ಮುಂದೆ ಬರಬೇಕು ಅಂದ್ರೆ. ಐ ಆಲ್ಸೋ ವಿಶ್ ಹರೀಶ್ ರಾಜ್ ಪ್ರೊಡಕ್ಷನ್ಸ್ ಅಂಡ್ ಹರೀಶ್ ರಾಜ್ and alias Sheshamma of Big Boss, the most important character. Correct. To be blessed with all the success what you wish. Thank you. ಸೊ ಆಶಾ ಸೂರ್ಯನಾರಾಯಣರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದೆ ಆ್ಯಂಡ್ ಬಂದಿದ್ದಕ್ಕೆ ಮತ್ತೆ ಎಲ್ಲರೂ ಎನ್ಲೈಟನ್ ಮಾಡೋದಕ್ಕೆ ನೀವು ಮಾಡಿರುವಂಥ ಸೋಷಿಯಲ್ ಸರ್ವಿಸ್ ಇರ್ಬೋದು, ರಕ್ತದಾನ ಇರ್ಬೋದು, ನೀವು ಗೋಲ್ಡನ್ ಮೆಂಬರ್ ಆಗಿದ್ದೀರಾ. ಇನ್ನಷ್ಟು ಜನಕ್ಕೆ ನಿಮ್ಮ ಕಡೆಯಿಂದ ಸಹಾಯ ಆಗಲಿ, ದೇವ್ರು ನಿಮ್ಗೆ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. Thank you. Thanks for the opportunity. Thank you.